ಪಕ್ಷಿಗೆ 2 ರೆಕ್ಕೆಗಳು ಬೇಕು. ಒಂದು ಪಕ್ಷಿಗೆ 2 ರೆಕ್ಕೆಗಳು. ನೋಡಿ, ಹಾರೋದಕ್ಕೆ 2 ರೆಕ್ಕೆಗಳು ಅಂದ್ರೆ ಅದನ್ನ ಅವ್ರು ಏನಂತಾರೆ ಗೊತ್ತಾ? ಧ್ಯಾನ ಮತ್ತು ಸ್ವಾಧ್ಯಾಯವನ್ನು 2 ರೆಕ್ಕೆಗಳಿದ್ದಂತೆ. ಒಂದು ರೆಕ್ಕೆ ಇದ್ದರೆ ಎಷ್ಟು ಹಾರಬಲ್ಲದದು? 2 ರೆಕ್ಕೆ ಇದ್ರೆ ಚೆನ್ನಾಗಿ ಹಾರಬಲ್ಲದು. ಅದೇ ರೀತಿ ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಕೂಡ ಅಷ್ಟೇ. ಒಂದು ಧ್ಯಾನ 1 ರೆಕ್ಕೆ ಆದರೆ ಸ್ವಾಧ್ಯಾಯ ಇನ್ನೊಂದು ರೆಕ್ಕೆ ಪಕ್ಷಿಗೆ. ಅದೇ ರೀತಿ ಆಧ್ಯಾತ್ಮಿಕ ಉನ್ನತಿಗೆ ಈ 2 ಬಹಳ ಮುಖ್ಯ. ಆದ್ರಿಂದ ಸ್ವಾಧ್ಯಾಯಕ್ಕಾಗಿನೇ ಪತ್ರಿಜಿಯವರು ಆರಂಭಿಸಿದಂತಹ ಒಂದು ಆಧ್ಯಾತ್ಮಿಕ ಮಾಸ ಪತ್ರಿಕೆ ಅಂದ್ರೆ ಅದು ಧ್ಯಾನ ಕಸ್ತೂರಿ. ಸೊ ಧ್ಯಾನ ಕಸ್ತೂರಿ ಈ ಬಾರಿಯ ಸಂಚಿಕೆಯಲ್ಲಿ ವಿಶೇಷವಾಗಿ ಏಪ್ರಿಲ್ ಅಂದ ತಕ್ಷಣ ನಮ್ಗೆ ಶಿವಕುಮಾರ ಸ್ವಾಮಿಗಳು ತ್ರಿವಿಧ ದಾಸೋಹಿ, ಜ್ಞಾನ, ಅನ್ನದಾನ, ಅನ್ನದಾಸೋಹ, ಜ್ಞಾನ ದಾಸೋಹ, ಅಭಯ ದಾಸೋಹ, ಅವರ ಒಂದು ನೆನಪಿಗಾಗಿ ಒಂದು ಲೇಖನ. ಮುಖ್ಯವಾಗಿ ಇನ್ನೊಬ್ರು ವಿದೇಶಿ ಒಬ್ಬ ಆಧ್ಯಾತ್ಮಿಕ ಚಿಂತಕ ಯಾರು ಅಂದ್ರೆ ಅದು ಫೆಡ್ರಿಕ್ ಲೆಂಜ್ ಅಂತೇಳಿ. ಇಷ್ಟು ಅವರು ನೇಪಾಳದವರಾಗಿ ಹಿಮಾಲಯದಲ್ಲೆಲ್ಲ ಸುತ್ತಾಡಿ ಹೇಗೆ ಎನ್ಲೈಟ್ಮೆಂಟ್ ಬಗ್ಗೆ ಒಂದು ಲೇಖನ ಬರೆದಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇನ್ನು ಅದೆಲ್ಲದಕ್ಕಿಂತ ಮುಖ್ಯವಾಗಿ ತಮ್ಗೆ ಗೊತ್ತು 1998ರಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಿಜಿ ಅವರಿಂದ ಬಂದ ಪುಸ್ತಕ ಅಂದ್ರೆ ತುಳಸಿ ದಳ. ಇಲ್ಲಿವರೆಗೂ ನಾವು ಧ್ಯಾನ ಕಸ್ತೂರಿ ಸಂಚಿಕೆಯ ಚಂದಾದಾರರಿಗೆ ಈ ಜ್ಞಾನವನ್ನ ಉಣಬಡಿಸಿಲ್ಲ, ಅದನ್ನು ಉಣಬಡಿಸ್ಬೇಕು ಅನ್ನೋ ಕಾರಣಕ್ಕೆ ತುಳಸಿ ದಳದ ಜ್ಞಾನವನ್ನ ಆರಂಭಿಸಿದ್ದಾರೆ ಈ ಸಂಚಿಕೆಯಿಂದ. ಇನ್ನು ಪರ ಕೃಷ್ಣಮೂರ್ತಿ ಅವರು ಸ್ವಾಮಿ ರಾಮ, ನಿಮಗೆ ಗೊತ್ತು, ಅತ್ಯದ್ಭುತ ಒಂದು ಪುಸ್ತಕ ಅಂದ್ರೆ ಅದು ಹಿಮಾಲಯದ ಯೋಗಿಗಳ ಸನ್ನಿಧಿಯಲ್ಲಿ ಅನ್ನೋದು. ಇಂಥ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಕೃತಿಯ ಕರ್ತೃ ಸ್ವಾಮಿ ರಾಮ ಅವರ ಒಂದು ಸಣ್ಣ ಪರಿಚಯ ಗುರುವಾಣಿಯಲ್ಲಿದೆ, ಅವರ ನುಡಿಗಳಿದಾವೆ. ಇನ್ನು ವಿ ಧ್ಯಾನ್ ಅಂತೇಳಿ ಕಾರ್ಯಕ್ರಮ ಆಯ್ತು. ತಮ್ಗೆ ಗೊತ್ತಿರುವಂತದ್ದು ಮಹಿಳಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಎಲ್ಲಾ ಮಹಿಳಾ ಪಿರಮಿಡ್ ಮಾಸ್ಟರ್ಗಳು ಮಾಡಿರುವಂತದ್ದು ಕಾರ್ಯಕ್ರಮದ ವರದಿ ಇದೆ. ಹಾಗೂ ದಾವಣಗೆರೆಯಲ್ಲಿ ಹನುಮಸಾಗರದಲ್ಲಿ ನಡೆದಂತಹ ಧ್ಯಾನ ಕಾರ್ಯಕ್ರಮಗಳು, ಇಡೀ ಕರ್ನಾಟಕದಾದ್ಯಂತ ನಡೆದಂತಹ ಸಸ್ಯಾಹಾರ ರ್ಯಾಲಿಗಳು, ಪಿರಮಿಡ್ ಉದ್ಘಾಟನೆ ಕಾರ್ಯಕ್ರಮ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಅತಿ ಮುಖ್ಯ ಕಾರ್ಯಕ್ರಮ ಅಂದ್ರೆ ಬುದ್ಧ ಪೂರ್ಣಿಮೆ. ಮೇ 8, 9, ಮೇ 10, 11, 12 ಆ 3 ದಿನಗಳ ಕಾಲ ನೀವೆಲ್ಲರೂ ಬರ್ಬೇಕು ಅಂತ ಪ್ರೀತಿಯ ಆಹ್ವಾನ ಧ್ಯಾನ ಕಸ್ತೂರಿಯ ಮೂಲಕ ಕೂಡ ಇದೆ. ತಾವೆಲ್ಲರೂ ಬರ್ಬೇಕು, ಯಶಸ್ವಿಗೊಳಿಸ್ಬೇಕು. ಇದೇ ರೀತಿ ಒಂದು ದಿನದ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮವನ್ನ ಈ ಬಾರಿ ಹುಬ್ಬಳ್ಳಿಯ ಪಿರಮಿಡ್ ನಲ್ಲಿ ಕೂಡ ಆಯೋಜಿಸಲಾಗಿದೆ. ಅದರ ಆಹ್ವಾನ ಪತ್ರಿಕೆ ಕೂಡ ತಮ್ಮೆಲ್ಲರಿಗೂ ಇದೆ. ಹೀಗೆ ಆಮೇಲೆ ಮುಖ್ಯವಾಗಿ ಧ್ಯಾನ ಕಸ್ತೂರಿ ಮಾಸಪತ್ರಿಕೆ ಈಗ PMC ವತಿಯಿಂದ ಪ್ರಕಟಿತಗೊಳ್ತಾ ಇದೆ. ಮೊದಲು ಒಂದು ಟ್ರಸ್ಟ್ ಇತ್ತು, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಟ್ರಸ್ಟ್ ಅಂತೇಳಿ. ಈಗ ಅದು PMCಗೆ ಹಸ್ತಾಂತರ ಆಗಿದೆ. ಮುಂದಿನ ದಿನಗಳಲ್ಲಿ PMC ಅದೇ ಹಾಗೂ PMC ಮತ್ತು ಧ್ಯಾನ ಕಸ್ತೂರಿ ಒಂದೇ. ಹೀಗೆ ಹಲವಾರು ಲೇಖನಗಳು, ಲಲಿತಾ ಸಹಸ್ರನಾಮದ ಅಂತರಾರ್ಥ, ಮತ್ತೆ ಪ್ರತಿ ತಿಂಗಳಿನಂತೆ ಕಗ್ಗದ ವಿಶ್ಲೇಷಣೆ, ಮರಳ ಮುನಿಯನ ಕಗ್ಗದ ವಿಶ್ಲೇಷಣೆ ಹಾಗೂ ವಶಿಷ್ಠಾಮೃತ, ಜೊತೆಗೆ ಒಬ್ಬರ ಧ್ಯಾನಾನುಭವ. ಅವರು ಪ್ರಯಾಗ್ರಾಜ್ಗೆ ಹೋಗಿ ರಾಜಶೇಖರ್ ಅಡಿಕೆನವರು ಬಾಗಲಕೋಟೆ ಅವರು ಅಲ್ಲಿ ಧ್ಯಾನವನ್ನ ಪರಿಚಯಿಸಿದ್ದು, ಪ್ರಯಾಗ್ರಾಜ್ನಲ್ಲಿ ತಾವು ಉಳಿದಿರುವಂತ ಹೋಮ್ ಸ್ಟೇದಲ್ಲಿ ಅದರ ಒಂದು ಅನುಭವ ಕೂಡ ಇದರಿದ್ದೆ. ಇನ್ನೂ ಮುಖ್ಯವಾಗಿ ಅಂದ್ರೆ ನಿಮಗೆ ಗೊತ್ತು, ಇದೇ ತಿಂಗಳ ಬಸವ ಜಯಂತಿ ಏಪ್ರಿಲ್ 30ನೇ ತಾರೀಕು ಗೋಕಾಕ್ನಲ್ಲಿ 33x33 ದೊಡ್ಡ ಪಿರಮಿಡ್ ಉದ್ಘಾಟನೆ ಆಗ್ತಾ ಇದೆ, ಬಸವ ಹಿಲ್ಸ್ ಅಂತೇಳಿ. ಅಲ್ಲಿ ಅದರ ಹೆಸರು ಬಸವ ಪಿರಮಿಡ್ ಹಿಲ್ಸ್ ಅಂತೇಳಿ. ಅಲ್ಲಿ ಇನ್ನೊಂದು ನೋಡಿ, ಗೋಶಾಲೆ ಇದೆ, ಸಭಾಭವನ ಇದೆ, 500 ಜನ ಒಟ್ಟಿಗೆ ಕೂಡುವ ಪ್ರಸಾದ ನಿಲಯ ಇದೆ, 50 ಜನ ಉಳಿದುಕೊಳ್ಳೋಕೆ ಡಾರ್ಮಿಟರಿ ಇದೆ, ಮತ್ತೆ 55 ವಿಶ್ರಾಂತಿ ಗೃಹಗಳು, ಒಂದು ಭವ್ಯವಾದ ಈಜುಕೊಳ, ಹೀಗೆ ದೇಶೀಯ ಹಸುಗಳ ಗೋಶಾಲೆ, ಉದ್ಯಾನವನ, ಗ್ರಂಥಾಲಯ ಎಲ್ಲವನ್ನು ಒಳಗೊಂಡ ಒಂದು ಅದ್ಭುತವಾದ ಪಿರಮಿಡ್, ಬಸವ ಪಿರಮಿಡ್ ಹಿಲ್ಸ್ ಉದ್ಘಾಟನೆ ಎಲ್ರಿಗೂ ಅದಕ್ಕೂ ಕೂಡ ಪ್ರೀತಿಯಿಂದ ಆಹ್ವಾನಿಸಲಾಗಿದೆ. 30ನೇ ತಾರೀಕು ಬಸವೇಶ್ವರದ ಜಯಂತಿ ಅಂದು ಕಾರ್ಯಕ್ರಮ ಇದ್ರೆ 1ನೇ ತಾರೀಕು ಪಿರಮಿಡ್ ಉದ್ಘಾಟನೆ, ಎಲ್ರು ಬರ್ಬೇಕು ಅಂತ. ಹೀಗೆ ಎಲ್ಲ ವಿಷಯಗಳಿಂದ ಸಮೃದ್ಧಗೊಂಡು ಆಧ್ಯಾತ್ಮಿಕ ಪ್ರಶ್ನೋತ್ತರಗಳಿದಾವೆ, ಅದನ್ನು ಕೂಡ ನಾವು ಚರ್ಚೆ ಮಾಡೋಣ. ಹೀಗೆ ಅದೊಂದು ರಸಪ್ರಶ್ನೆ, ಹೀಗೆಲ್ಲವೂ ಅದ್ಭುತವಾಗಿ ಒಳಗೊಂಡಿದ್ದು ತುಂಬಾ ಸಮೃದ್ಧವಾಗಿ ಈ ಬಾರಿಯ ಧ್ಯಾನ ಕಸ್ತೂರಿ ಬಂದಿದೆ. ಇದರಲ್ಲಿ ಅನುವಾದಕರಾಗಿ, ಸಂಪಾದಕರಾಗಿ, ಡಿಸೈನರ್ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸಿ ಇಷ್ಟು ಅತ್ಯುತ್ತಮ ಧ್ಯಾನ ಕಸ್ತೂರಿಯನ್ನ ನಮ್ಮೆಲ್ಲರಿಗೂ ಕೊಟ್ಟಂತ ಎಲ್ಲ ಇಡೀ ತಂಡಕ್ಕೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನ ತಿಳಿಸ್ತಾ, ಮೊದಲನೇದಾಗಿ ನಾವು ಮಾನವನ ಮುಕ್ತಿಗೆ ದಾರಿ ತೋರಿಸುವುದು ಧ್ಯಾನ, ಇದು ಪತ್ರಿಜಿ ಸರ್ ಅವರ ವಾಣಿ. ಇಷ್ಟು ಅದ್ಭುತವಾಗಿದೆ. ನಾವೆಲ್ಲರೂ ಹೊರಗಡೆಯವರು ಅನ್ಕೋತಾರೆ, ಏನ್ ಧ್ಯಾನ, ಕಣ್ಮುಚ್ಕೊಂಡು ಕೂಡೋದೊಂದೇ ಇದು ಸಣ್ಣ ಸಾಧನೆ ಅಲ್ಲ.
ಎಂತ ಮಹಾತ್ಮರು ಹಿಮಾಲಯದಲ್ಲೆಲ್ಲ ಮಾಡಿದಂತ ಸಾಧನೆಯನ್ನ ನಾವಿವತ್ತು ಮನೆಯಲ್ಲೇ ಕೂತು ಧ್ಯಾನವನ್ನ ಮಾಡ್ತಾ ಇದೀವಿ ಅಂದ್ರೆ ಇದು ಸಣ್ಣ ಸಾಧನೆ ಅಲ್ಲ. ಪತ್ರಿಜಿ ಅವ್ರು ಹೇಳ್ತಾರೆ, ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠವಾದದಂದ್ರೆ ಧ್ಯಾನ ಸಾಧನೆ. ಏನೇ ಮಾಡಿದ್ರು ಅದರಲ್ಲಿ ಉದಾಹರಣೆಗಳನ್ನ ನೋಡೋಣ. ಸಹಜವಾಗಿ ಧ್ಯಾನಿಗಳನ್ನ ಬಹಳ ಅವರು ಪ್ರೀತಿಸ್ತಾ ಇದ್ರು. ಅವ್ರು ಹೇಳ್ತಾರೆ, ಸಾಮಾನ್ಯವಾಗಿ ಶಾಂತಿಗೆ ಚಿಹ್ನೆ ಅಂದ್ರೆ ಪಾರಿವಾಳ, ಧರ್ಮಕ್ಕೆ 3 ಚಿಹ್ನೆ ಸಿಂಹಗಳು, ನ್ಯಾಯಕ್ಕೆ ಸಂಕೇತ ಅಂದ್ರೆ ನ್ಯಾಯ ದೇವತೆ, ಐಕ್ಯಮತ್ಯಕ್ಕೆ ಚಿಹ್ನೆ ಅಂದ್ರೆ ನವಿಲು, ಆದರೆ ಧ್ಯಾನವಂತರ ಚಿಹ್ನೆ ಅಂದ್ರೆ ಇವೆಲ್ಲವನ್ನು ಸೇರಿಸಿ ದೇವರುಗಳು. ಅದಕ್ಕೆ ಧ್ಯಾನವಂತರು ಅಂದ್ರೆ ಈ ಲೋಕದಲ್ಲೇ ಮಹಾ ಉತ್ತಮರಾಗಿ ಪ್ರಸಿದ್ಧಿ ಹೊಂದುತ್ತಿರುವವರು, ಲೋಕಕ್ಕೆ ಕಲ್ಯಾಣವನ್ನ ಮಾಡ್ತಾ ಇರುವವರು. ಒಬ್ಬ ರಾಜ ಒಂದು ರಾಜ್ಯದ ಪರಿಪಾಲಿಸಿದ್ರೆ ಮಹಾರಾಜನನ್ನು ಆ ದೇವರು ಪರಿಪಾಲಿಸುತ್ತಾನೆ. ಆದರೆ ನೋಡ್ರಿ, ಸಕಲ ಕೋಟಿ ದೇವತೆಗಳು ಎಲ್ಲ ಲೋಕಗಳನ್ನು ಪರಿಪಾಲಿಸುವ ಏಕೈಕ ಪರಮ ವೈಭವ ಶಕ್ತಿ ಅಂದ್ರೆ ಅದು ಧ್ಯಾನ ಅಂತ ಹೇಳ್ತಾರೆ. ಹೀಗೆ ನಾವು ಅವ್ರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಹಸಿವಾಗಿರ್ತದಲ್ಲ, ಅವನಿಗೆ ಊಟ ಕೊಟ್ರೆ ಪುಣ್ಯಾತ್ಮ ಅಂತೀವಿ ನಾವು. ಆದರೆ ತೊಂದರೆಗಳಿಂದ, ದುಃಖಗಳಿಂದ, ವಿಷಾದದಿಂದ, ಈ ಎಲ್ಲವುಗಳಿಂದ ಹಸಿದವನಿಗೆ ಯಾವುದು ಊಟ ಅಂದ್ರೆ ಧ್ಯಾನವೇ ಊಟ. ಅಂತ ಧ್ಯಾನದ ಊಟವನ್ನು ಪ್ರತಿದಿನ ಈ ವೇದಿಕೆಗಳಲ್ಲಿ ನಮಗೆ ಎಷ್ಟೊಂದು ಜನ ಉಣಬಡಿಸ್ತಾರೆ. ಧ್ಯಾನ ಮತ್ತು ಜ್ಞಾನದ ಊಟ ಉಣಬಡಿಸ್ತಾ ಇದ್ದಾರೆ, ನಮಗೆ ಆಹಾರವನ್ನ ಕೊಡ್ತಾ ಇದ್ದಾರೆ. ಎಂತ ಮಹಾತ್ಮರೋ ಇವರು. ಆದ್ರಿಂದ ಸಕಲ ಐಶ್ವರ್ಯದಿಂದ ಅದ್ಭುತವಾಗಿ ಜೀವಿಸಬಲ್ಲರು ಧ್ಯಾನಿಗಳು. ಧ್ಯಾನ ಆಹಾರವನ್ನು ನೀಡುವವರು, ಅಂದರೆ ಧ್ಯಾನ ಪ್ರಚಾರ ಮಾಡಿದವರು ಈ ಲೋಕದಲ್ಲಿ ಒಳ್ಳೆಯ ಕೀರ್ತಿವಂತರಾಗಿ, ದಾನವಂತರಾಗಿ, ಧರ್ಮ ರಕ್ಷಕರಾಗಿ, ದೇವರಿಗೆ ಕೊಡುವ ಸಕಲ ಗೌರವಗಳನ್ನು ತಾವು ಪಡೆಯುತ್ತಾರೆ. ನೀವು ನೋಡ್ರಿ, ಯಾರು ಧ್ಯಾನ ಪ್ರಚಾರ ಮಾಡ್ತಾರಲ್ಲ ಅವರಿಗೆ ಎಲ್ಲ ಗೌರವಗಳು ಸಿಗ್ತವೆ. ಎಷ್ಟು ದೇವರಿಗೆ ಕೊಡುವ ಸಕಲ ಗೌರವಗಳು. ನೀವ ಅನ್ಬೋದು, ಮೇಡಮ್ ದೇವ್ರಿಗೆ ಸಿಕ್ಕಿರು, ದೇವ್ರ ತರನೇ ನೋಡ್ತಾರೆ. ಯಾರು ನೀವು ಧ್ಯಾನ ಯಾರಿಗಾದ್ರೂ ಹೇಳ್ಕೊಡಿ ದಯವಿಟ್ಟು, ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ. ಧ್ಯಾನ ಮಾಡೋದು ಎಷ್ಟು ಶ್ರೇಷ್ಠವೋ ಅದಕ್ಕಿಂತ ಡಬಲ್ ಶ್ರೇಷ್ಠ ಅಂದ್ರೆ ಧ್ಯಾನ ಹೇಳಿಕೊಡೋದು. ನಾವು ಧ್ಯಾನ ಹೇಳಿಕೊಟ್ಟಾಗ ಅವರಿಗೆ ಅದು ಪರಿಚಯ ಆದ್ಮೇಲೆ ಅದರಿಂದ ಲಾಭ ತಗೊಳ್ತಾರೆ. ಧ್ಯಾನ ಸಾಧನೆ ಮಾಡಿ ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆಯಿಂದ ಯಾವ್ದಾವ್ದೋ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅವಾಗ ಅವರು, ನಿಜ ಹೇಳ್ತೀನಿ, ಈ ಹೊರಗಡೆ ದೇವ್ರಿಗಿಂತ ಹೆಚ್ಚು ಪೂಜೆ ಯಾರನ್ನ ಆರಾಧಿಸ್ತಾರೆ ಅಂದ್ರೆ ಅವ್ರಿಗೆ ಧ್ಯಾನ ಹೇಳಿಕೊಟ್ಟವರನ್ನೇ ಆರಾಧಿಸ್ತಾರೆ, ಪೂಜಿಸ್ತಾರೆ. ಅದಕ್ಕೆ ನೋಡಿ, ದೇವರಿಗೆ ಕೊಡುವ ಸಕಲ ಗೌರವಗಳನ್ನು ತಾವು ಪಡೆಯುತ್ತಾರೆ. ಈ ಲೋಕದಲ್ಲಿ ಹಣಕ್ಕಿಂತ ತುಂಬಾ ಮುಖ್ಯವಾದ ಸ್ಥಾನ ಧ್ಯಾನ. ಅಂತಹ ಧ್ಯಾನವನ್ನು ಮಾಡಿದವರು ಪ್ರಪಂಚದ ಶಾಂತಿ ಧರ್ಮಕ್ಕೆ ಅಧಿಪತಿ ಆಗುತ್ತಾರೆ. ಅಂದ್ರೆ ನಾವು ಮಾಡ್ತಾ ಇರೋದು ಎಂತ ಕೆಲಸ ಇದು! ಧ್ಯಾನ ಅನ್ನೋದು ಒಂದು ರಕ್ಷಾ ಕವಚದಂತೆ ನಮ್ಮನ್ನ ಸದಾ ಕಾಪಾಡ್ತಾ ಇರ್ತದೆ. ನೀವು ಸುಮ್ನೆ ಅಬ್ಸರ್ವ್ ಮಾಡ್ಬೇಕು ಯಾವಾಗೇ ಆಗ್ಲಿ. ಮೇಡಮ್ ಏನ್ ಉಪಯೋಗ ಆಗ್ತದ್ರಿ ಧ್ಯಾನದಿಂದ? ನೀವು ಸುಮ್ನೆ ಅಬ್ಸರ್ವ್ ಮಾಡ್ರಿ. ನಿಮ್ಗೆ ಗೊತ್ತಿಲ್ಲ, ನಾನು ಹೊರಗಡೆ ಹೋದ್ರೆ 1 ತಾಸಿನಲ್ಲಿ ಹಲವಾರು ಕೆಲಸ. ಒಬ್ಬೊಬ್ರು 1 ದಿನ ಬ್ಯಾಂಕಿನಲ್ಲಿ ಕೆಲಸ ಮಾಡ್ಕೊಳಕ್ಕೆ ಪರದಾಡ್ತಿರ್ತಾರೆ. ನನಗೆ ಇಷ್ಟು ಸುಲಭವಾಗಿ ಕೆಲಸಗಳಾಗ್ತವೆ, ಅದೇನೋ ಗೊತ್ತಿಲ್ಲ. ನನ್ನ ಸಮಯ ಎಲ್ಲೂ ವ್ಯರ್ಥ ಆಗಲ್ಲ. ಇವತ್ತೊಂದು ಕೋಚಿಂಗ್ ಸೆಂಟರ್ ನಲ್ಲಿ 350 ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡಿಸಿ 3 ಬ್ಯಾಂಕ್ಗಳನ್ನ ಸುತ್ತಿ ಕೇವಲ 1 ತಾಸಿನಲ್ಲಿ ಮತ್ತೆ ನನ್ನ ಮನೇಲಿ ಹೆಂಗ್ ಸಾಧ್ಯ? ಅವ್ರಿಗೆ 1.5 ತಾಸು ಕ್ಲಾಸ್ ತಗೊಂಡಿನಿ, 1 ತಾಸಿನಲ್ಲಿ 3 ಬ್ಯಾಂಕ್ಗಳ ಕೆಲಸ ಆಯ್ತು, 2.5 ಗಂಟೆ. ಅಂದ್ರೆ ನಮಗೆ ಮಾಸ್ಟರ್ಸ್ ಯಾವಾಗ್ಲೂ ಹೆಲ್ಪ್ ಮಾಡ್ತಿರ್ತಾರೆ. ಬೇರೆಯವ್ರಿಗೆ ಅಲ್ಲಿ ವೇಟಿಂಗ್ ಮಾಡ್ಬೇಕು, ಏನೋ ಕೆಲಸಗಳು ಬೇಗ ಬೇಗ ಆಗೋದೇ ಇಲ್ಲ. ಹೀಗೆ ಪ್ರತಿ ಹಂತದಲ್ಲಿ ಧ್ಯಾನಗಳಿಗೆ ಎಲ್ಲ ರೀತಿಯ ಸಹಕಾರ ಮಾಸ್ಟರ್ಸ್ ಇಂದ ದೊರೀತಾ ಇರ್ತದೆ. ಇನ್ನು ಗುರುವಾಣಿಯಲ್ಲಿ ಸ್ವಾಮಿ ರಾಮ, ಮಹಾನ್ ಯೋಗೀಶ್ವರ, ಅವ್ರು ಹುಟ್ಟಿದ್ದು 1925. ಎಲ್ಲಿ? ಹಿಮಾಲಯದ ಗಡ್ವಾಲ್ ಟೋಲಿಯಲ್ಲಿ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿ. ಅವರ ಬದುಕೆಲ್ಲ ಹಿಮಾಲಯದಲ್ಲೇ ಕಳೆದದ್ದು. ಆಮೇಲೆ ಅವರ ಗುರುಗಳು ಶ್ರೀ ಮಾಧವಾನಂದ ಅಂತ ಗುರುಗಳು. ಅವ್ರ ಜೊತೆ ಅಲಿಗಿರಿ, ಕಂದಕ ಗುಹೆಗಳಲ್ಲೇ ಅವರ ಜೀವನ, ಅಲ್ಲೇ ಓಡಾಟ. ಆಮೇಲೆ ಅವರು ವೃತ್ತಿಯಿಂದ ಹೋಮಿಯೋಪತಿ ವೈದ್ಯರು, ಹಠಯೋಗದಲ್ಲಿ ಪ್ರಸಿದ್ಧರು. ಅವ್ರದೊಂದು ಜೀವನದ ಒಂದು ಅತೀಂದ್ರಿಯ ಶಕ್ತಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಕತೆ. ಅತೀಂದ್ರಿಯ ಶಕ್ತಿಗಳು ಇವರಲ್ಲಿ ಬಹಳ. ಒಂದು ದಿನ ಒಣಗಿದ ಗಿಡ ಇತ್ತಂತೆ. ಆ ಒಣಗಿದ ಗಿಡಕ್ಕೆ ಏನ್ ಮಾಡಿದ್ರು ಗೊತ್ತಾ? ಹಿಂಗ್ ಉಗುಳಿದ್ರಂತ ಅಷ್ಟೇ. ಅವರು ಬಾಯಿಯಿಂದ ಉಗುಳಿದ್ರು. ಅವ್ರ ಶಿಷ್ಯರು ನೋಡಿ, ಏನಪ್ಪಾ ಗುರುಗಳು ಗಿಡದ ಮೇಲೆ ಉಗುಳಿದ್ರಲ್ಲ ಅಂತೇಳಿ. ಆದ್ರೆ ನಿಮ್ಗೆ ಗೊತ್ತಾ ಒಂದು ವಿಶೇಷ? ಆ ಗಿಡ ಬೆಳಗಾಗಷ್ಟರಲ್ಲೇ ಚಿಗುರಿ ಬಿಟ್ಟಿತ್ತಂತೆ, ಚಿಗುರಿ ಹೂಗಳನ್ನ ಬಿಟ್ಟಿತ್ತಂತೆ, ಫುಲ್ಲು ಗಿಡ ತುಂಬಾ. ಶಿಷ್ಯರಿಗೆ ಅನ್ಸಿತ್ತು, ಅಂದ್ರೆ ಅತೀಂದ್ರಿಯ ಶಕ್ತಿಗಳು ನಮ್ಮೆಲ್ಲರಲ್ಲಿ. ನಮ್ಗೆ ಎಷ್ಟು ಶಕ್ತಿಗಳಿರ್ತಾವ ಅಂದ್ರೆ ಅದು ಬಳಸ್ಕೋಬಾರ್ದು ನಾವು, ಆದ್ರೆ ಅದು ತಾನಾಗೆ ಆಗತ್ತೆ. ನಮ್ಮ ಶಕ್ತಿ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಎನರ್ಜಿ ಹೆಚ್ಚಾದಂಗೆಲ್ಲ
ನಮ್ಮ ಪ್ರತಿ ಆಲೋಚನೆ ಮ್ಯಾನಿಫೆಸ್ಟ್ ಆಗುತ್ತೆ. ನಾವ್ ಏನಂದ್ರೆ ಅದಾಗುತ್ತೆ. ವಂಡರ್ಫುಲ್ ಅದು. ನಮ್ಗೆ ಆ ಗೌರವ ಸನ್ಮಾನ ಅದು ವಿಚಿತ್ರವಾಗಿನೇ ನಾವು ಅರಗಿಸ್ಕೊಳ್ಳಾರದಷ್ಟು ಪ್ರೀತಿ ವಾತ್ಸಲ್ಯ ನಮ್ಗೆ ಸಿಗುತ್ತಾ ಹೋಗುತ್ತೆ. ಅವ್ರು ಹೇಳ್ತಾರೆ, ಈ ರೀತಿಯಲ್ಲಿ ಅವರ ಜೀವನದಲ್ಲಿ ಅನೇಕ ಪವಾಡಗಳಾಗ್ತಾ ಇದ್ವು. ಇಂದಿಗೂ ಕೂಡ ಋಷಿಕೇಶದಲ್ಲಿ, ನೀವು ಋಷಿಕೇಶದ ಬಳಿ ಒಂದು ಡೆಹ್ರಾಡೂನಿನಲ್ಲಿ ಇವರೇ ನಿರ್ಮಾಣ ಮಾಡಿದ ಒಂದು ಆಸ್ಪತ್ರೆ ಇದೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಾರ್ವಜನಿಕರಿಗೆ ಚಿಕಿತ್ಸೆ ಇದೆ. ಎಷ್ಟೋ ಜನ ವಿದೇಶದಲ್ಲಿರುವಂತ ವೈದ್ಯರು ಕೂಡ ಇಲ್ಲಿ ಬಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಎಲ್ಲವನ್ನ ಮುಖ್ಯವಾಗಿ ಇವರ ಗ್ರಂಥ ಆಗ್ಲೇ ಹೇಳಿದ್ದೆ ನಾನು, ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅನ್ನೋದು. ಇದನ್ನ ಎಲ್ಲರೂ ಓದ್ಬೇಕು ಒಂದ್ಸಲ. ಯೋಗಾನಂದ ಪರಮಹಂಸರದ ಒಬ್ಬಯೋಗಿ ಆತ್ಮಕತೆ ಈಗಂತೂ ಮೇಡಮೇ ಹೇಳ್ತಾ ಇದ್ದಾರೆ. ಆತರ ಈ ಪುಸ್ತಕ ಕೂಡ ಒಂದು ಅತ್ಯದ್ಭುತ ಕೃತಿ, ಸ್ವಾಮಿ ರಾಮ ಅವರು. ಆಮೇಲೆ ಇವರು 1996 ನವೆಂಬರ್ 13ರಂದು ಇವರು ನಿಧನರಾಗ್ತಾರೆ. ಇವರ ಒಂದು ಕೋಟ್ಸ್, ಇವ್ರು ಕೊಟ್ಟಿರೋ ನುಡಿಗಳನ್ನು ಒಂದು 2-3 ಹೇಳ್ತೀನಿ ಅಷ್ಟೇ ನಾನು, ಉಳಿದಂತೆ ನೀವು ಧ್ಯಾನ ಕಸ್ತೂರಿ ಹೋಗ್ಬೇಕು. ಜಗತ್ತಿನಲ್ಲಿರುವ ಭಗವಂತನು ನನ್ನೊಳಗಡೆ ನೆಲೆಸಿದ್ದಾನೆ. ಎಲ್ಲೆಲ್ಲೋ ಹೊರಗಡೆ ಹುಡುಕ್ತಾ ಇದೀವಿ ಭಗವಂತ, ಆತ ನನ್ನೊಳಗಡೆನೆ ನೆಲೆಸಿದ್ದಾನೆ ಅನ್ನೋದು. ನಾನು ಶರೀರವಲ್ಲ, ಆದರೆ ಪ್ರೀತಿ ಮತ್ತು ಬದುಕಿನ ಒಡೆಯ. ನೋಡ್ರಿ, ನಾನು ಶರೀರ ಅಲ್ಲ, ಪ್ರೀತಿ ಮತ್ತು ಬದುಕಿನ ಒಡೆಯ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಇನ್ನೊಂದು, ಬಾಹ್ಯ ಜಗತ್ತಿನಲ್ಲಿ ಇನ್ನೊಂದು, ಒಳಗೆ ಇರುವ ಬೆಳಕು ಜ್ಞಾನ ಮತ್ತು ವಿವೇಚನೆಯ ತಿಳುವಳಿಕೆ ಆಗಿದೆ, ಅದೇ ನಿಜವಾದ ಬೆಳಕು. ಇನ್ನೊಂದು, ನನ್ನ ಆಲೋಚನೆ ಮಾತು ಕ್ರಿಯೆ, ಈ ಮೂರಿಂದ, ನನ್ನ ಆಲೋಚನೆ ಮಾತು ಕ್ರಿಯೆಗಳಿಂದ ನಾನು ಪ್ರೀತಿಯನ್ನು ಪಸರಿಸುತ್ತೇನೆ. ಅದಕ್ಕೆ ಎರಡೇ ಎನರ್ಜಿ, ಮೇನ್ ಎನರ್ಜಿ ಯಾವ್ದಂದ್ರೆ ಲವ್ ಎನರ್ಜಿ. ಯಾವಾಗ್ಲೂ ಪ್ರೀತಿ, ಎಲ್ಲ ವಸ್ತುಗಳನ್ನ, ಎಲ್ಲ ವ್ಯಕ್ತಿಗಳನ್ನ ಪ್ರೀತಿಸಬೇಕಷ್ಟೆ, ಬರೀ ಪ್ರೀತಿಸೋದು. ಅದಕ್ಕೆ ಮೂರಿಂದ, ನನ್ನ ಆಲೋಚನೆಯಿಂದ, ಮಾತಿನಿಂದ, ಕ್ರಿಯೆಯಿಂದ ನಾನು ಬರೀ ಪ್ರೀತಿಯನ್ನೇ ಪಸರಿಸುತ್ತೇನೆ. ಹೀಗೆ ಬದುಕು ಅಂದ್ರೆ ಆನಂದ ಅಷ್ಟೇ, ಇನ್ನೇನಿಲ್ಲ. ಬದುಕು ಅಂದ್ರೆ ಆನಂದ ಎಂಬ ಸಾಗರದಲ್ಲಿ ಇರುವಂತದ್ದು ಅಂತೇಳಿ ತುಂಬಾ ಅದ್ಭುತವಾಗಿ ಇವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಇನ್ನು ಪತ್ರಿಜಿ ಅವರ ಪ್ರಬೋಧನೆಗಳು ಆಗ್ಲೇ ಹೇಳಿದೆ ನಿಮ್ಗೆ. 98ರಲ್ಲಿ ಪತ್ರಿಜಿ ಅವರು 1,00,000, ಸ್ವತಃ ಪತ್ರಿಜಿ ಹೇಳ್ತಾರೆ, 10,000 ವರ್ಷದಲ್ಲಿ ವೇದ ಉಪನಿಷತ್ತು ಎಲ್ಲ, ರಾಮಾಯಣ ಮಹಾಭಾರತ ಭಗವದ್ಗೀತೆಯಿಂದ ಹಿಡಿದು ವಿದೇಶಿ ಆಧ್ಯಾತ್ಮಿಕ ಚಿಂತಕರ ಪುಸ್ತಕ, 1,00,000 ಪುಸ್ತಕಗಳನ್ನ ಅಧ್ಯಯನ ಮಾಡಿದವರ ಪತ್ರಿಜಿ ಅವರು, ಅವರೊಂದು ಪುಸ್ತಕ, ಅವೆಲ್ಲವುಗಳ ಸಾರ ಸಂಗ್ರಹವೇ ತುಳಸಿದಳ. ಮೋಸ್ಟ್ಲಿ ಈ ವೇದಿಕೆ ತುಳಸಿದಳನೂ ಆಗಿದೆ ಅನ್ಸುತ್ತೆ ಒಂದ್ಸಲ. ಅದಕ್ಕೆ ಆ ತುಳಸಿದಳ ಪುಸ್ತಕದಲ್ಲಿ ಸರ್ ಏನ್ ಹೇಳ್ತಾರೆ ಗೊತ್ತಾ, ಎಷ್ಟು ವೆರೈಟಿ ಜನ ಇದ್ದಾರೆ ಈ ಜಗತ್ನಲ್ಲಿ, ಎಷ್ಟು ವೆರೈಟಿ. ಕೆಲವ್ರು ಅಂತಾರೆ, ಈ ಪ್ರಪಂಚದಲ್ಲಿ ಎಷ್ಟು ಮತಗಳು, ನಮ್ಮದು ಅದ್ವೈತ ಮತ ಅಂತಾರೆ, ನಮ್ಮದೇ ಸರಿಯಾದದ್ದು, ನಾವು ಕಂಚಿ ಮಠ ಪರಂಪರೆ ಅಂತಾರೆ. ಮತ್ತೆ ಕೆಲವರು ನಮ್ದು ಶೃಂಗೇರಿ ಸಂಪ್ರದಾಯ ಅಂತಾರೆ, ನಮ್ದು ವಿಶಿಷ್ಟ ಅದ್ವೈತ ಅಂತ ಮತ್ತೆ ಕೆಲವರು. ಮತ್ತೆ ನಾವು ಸಗುಣೋಪಾಸನೆ ಮಾಡ್ತೀವಿ. ಮತ್ತೆ ಕೆಲವರು ನಾವು ದ್ವೈತ ಮತದವರು, ಮಧ್ವರು ನಾವು ಇಲ್ಲಿ ಜೀವ ಬೇರೆ ಬ್ರಹ್ಮ ಬೇರೆ ಅಂತ ಹೇಳ್ತಾರೆ. ಅದರಲ್ಲಿ ಮತ್ತೆ ದಕ್ಷಿಣಾದಿ ಮಠದವರು ಅಂತೆ, ಉಡುಪಿ ಕ್ಷೇತ್ರ ನಮ್ದು ಅಂತ. ಹೀಗೆ ಮತ್ತೆ ಕೆಲವರು ನಾವು ಶ್ರೀವಿದ್ಯೆಯ ಉಪಾಸಕರು, ಸೃಷ್ಟಿ ಶ್ರೀಚಕ್ರದಲ್ಲಿಯೇ ಇದೆ ಅಂತಾರೆ. ಮತ್ತೆ ಕೆಲವರು ನಮ್ಮದು ಅಚಲವಾದ ರಾಜಯೋಗ ಅಂತ ಕರೀತಾರೆ. ಹೀಗೆ ಎಲ್ಲ ಎಷ್ಟು ರೀತಿಯ ಧರ್ಮಗಳು, ಎಷ್ಟು ರೀತಿಯ ಮತ ಪಂಗಡಗಳು. ಮತ್ತೆ ಕೆಲವರು ನಾವು ರೋಮನ್ ಕೆಥೋಲಿಕ್ನವರು, ಪ್ರೊಟೆಸ್ಟೆಂಟ್ಗಳು ನಾವು. ಮತ್ತೆ ಜೀಸಸ್ಗಿಂತಲೂ ಮೇರಿ ಮಾತೆ ಮುಖ್ಯ ಅಂತ ಇವ್ರು ಅಂತಾರೆ. ಮತ್ತೆ ಕೆಲವರು ಅವ್ರು ಬೇರೆ, ನಾವು ಯಾದುಲರು ಅಂತಾರೆ. ಹಳೆಯ ಅವರೇನೋ ಒಬ್ಬನೇ ದೇವರು ಅಂತಾರೆ. ಇನ್ನು ಮತ್ತೆ ಇನ್ನೊಂದು ಕೆಲವರು ನಾವು ಜೈನರು, ಅದರಲ್ಲೂ ಶ್ವೇತಾಂಬರಿಗಳು ನಾವು ಅಂತಾರೆ. ಶ್ವೇತಾಂಬರರು ಕಡಿಮೆ, ನಾವೇ ಹೆಚ್ಚು ಅಂತ ದಿಗಂಬರರು ಬೇರೆ. ಇಲ್ಲಿ ಮತ್ತೆ ವೀರಶೈವರು ಬೇರೆ, ನಾವು ವೀರಶೈವರು, ನಾವು ಲಿಂಗಾಯತರು, ಆ ಪರಮಶಿವನೇ ಶ್ರೇಷ್ಠ ಅಂತ. ಮತ್ತೆ ಕೆಲವರು ನಾವು ಸಿಖ್ಖರು, ಗುರುಗ್ರಂಥ ಪೂಜೆಯೇ ಶರಣು ಅಂತಾರೆ. ಮತ್ತೆ ಕೆಲವರು ನಾವು ಇಸ್ಲಾಂ, ಇಲ್ಲಿ ಶಿಯಾ ಸುನ್ನಿ ಅಂತ ಮತ್ತೆ ನಾವು ಬೇರೆ ಅಂತ ಹೇಳ್ತಾರೆ. ಹೀಗೆ ಇಬ್ರ. ಮತ್ತೆ ಕೆಲವರು ಬರ್ತಾರೆ, ನಾವು ಸುಂಕ್ಲಮ್ಮ ದೇವರ ಆರಾಧಕರ. ಮತ್ತೆ ಕೆಲವರು ಹೇಳ್ತಾರೆ, ಆ ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆ ದೇವರು, ಅದೇ ಆತ್ಮೀಯ ಶ್ರೇಷ್ಠ ಕುಲದೇವರು ಅಂತ, ಆತ ಕಲಿಯುಗ ದೈವ ಅಂತ ಕರೀತಾರೆ. ಮತ್ತೆ ಕೆಲವರು ಆತನಿಗೆ ನಾವು ಕೂದಲು ಕೊಡಬೇಕು, ಸಮರ್ಪಿಸ್ತಾ ಬಂದಿದ್ದೀವಿ ಅಂತ. ಇನ್ನು ಕೆಲವರು ಗಾಯತ್ರಿ ಆರಾಧಕರು, ನಾವು ಆರ್ಯ ಸಮಾಜ, ನಾವು ನಮ್ದು ಸತ್ಯ ವೇದಗಳೆಲ್ಲ ಇರೋದು ನಮ್ದು ಅಂತ. ಇನ್ನು ಮತ್ತೆ ಕೆಲವ್ರು ಏನಂತಾರೆ, ನಾವು ಮಾಸ್ಟರ್ CVV ಅವರ ಮಂತ್ರ ಜಪಿಸ್ತೀವಿ. ಇನ್ನೊಬ್ರು ಯೋಗದ ಸತ್ಸಂಗ,
ನಮ್ದು ಯೋಗದ ಸತ್ಸಂಗ ಸೊಸೈಟಿ, ಮಹಾತರ್ ಬಾಬಾಜಿ, ಲಾಹಿರಿ ಮಹೇಶ್ವರ, ಯುಕ್ತೇಶ್ವರ ಗಿರಿಗಳು, ಯೋಗಾನಂದ ಪರಮಹಂಸರ ಗುರು ಪರಂಪರೆ ಅಂತ. ಹೀಗೆ ನಮ್ಮದು ಟ್ರಾನ್ಸ್ಜೆಂಡರ್ ಮೆಡಿಟೇಷನ್ ಅಂತ ಮತ್ತೆ ಒಂದು, ನಮ್ದು SSY ಮಹೇಶ್ ಯೋಗಿ ಅವರು ನಮ್ ಗುರುಗಳಂತಾರೆ. ಮತ್ತೆ ಕೆಲವರು ನಮ್ದು ದತ್ತ ಸಂಪ್ರದಾಯ ಅವಧೂತ ಸ್ಥಿತಿ ಅಂತಾರೆ. ನೋಡ್ರಿ ಎಷ್ಟು ಸಂಪ್ರದಾಯಗಳು ಎಷ್ಟು. ಆದರೆ ಮುಂದೆ ಹೇಳ್ತಾರೆ ಇನ್ನು ನಾವು ಭಾಗವತ ಮತದವರು, ಹರಿಕೃಷ್ಣನೇ ಶ್ರೇಷ್ಠ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ನಾವು ರಾಮಚಂದ್ರ ಮಿಷನ್, ಮತ್ತೆ ಕೆಲವ್ರು ಹೇಳ್ತಾರೆ ನಮ್ದು ಸಿದ್ಧ ಯೋಗ, ಮತ್ತೆ ಕೆಲವರು ರಮಣ ಮಹರ್ಷಿಗಳ ಶಿಷ್ಯರಂತಾರೆ. ಆದರೆ ರಾಮಕೃಷ್ಣ ಮಿಷನ್, ವಿವೇಕಾನಂದ, ಹೀಗೆ ಎಲ್ಲವೂ ಇರ್ಲಿ, ಈಶ್ವರ ವಿದ್ಯಾಲಯ, ಶಿರಡಿ ಸಾಯಿಬಾಬಾ, ಜಿಡ್ಡು ಕೃಷ್ಣಮೂರ್ತಿ ಪಂಗಡ, ಏನೇ ಇರ್ಲಿ, ಆದರೆ ನಾವು ಅಯ್ಯಪ್ಪ ಭಕ್ತರ್ರಿ, ನಾವು ಮಾಲೆ ಹಾಕ್ತಿವಿ, ಅಲ್ಲಿಗೆ ಹೋಗ್ತೀವಿ ಅಂತ. ಆದರೆ ನೋಡ್ರಿ ಈ ರೀತಿಯಾಗಿ ಎಷ್ಟೆಷ್ಟೋ ಮಂದಿ ಎಷ್ಟೆಷ್ಟೋ ರೀತಿಯಾಗಿ, ಆದರೆ ಓಕೆ ಅವರವರ ಮತಗಳಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಈಗ ಅವರು. ಆದರೆ ನಿಜಕ್ಕೂ ಮೇಲಿನ ಯಾವ ಅಭಿಮತಕ್ಕೂ ಪ್ರತ್ಯೇಕವಾಗಿ ಸೇರದೇ ಇದ್ದವರು ಅಂದ್ರೆ ಯಾರು? ಅದು ಪಿರಮಿಡ್ ಮಾಸ್ಟರ್ಗಳು. ನೋಡ್ರಿ ನಮಗೆ ಯಾವ ಮತವೂ ಇಲ್ಲ, ಧ್ಯಾನವೇ ನಮ್ಮ ಮತ. ಪಿರಮಿಡ್, ನಾವೆಲ್ಲರೂ ಒಂದೇ ಅನ್ನೋ ಒಂದು ಹೊಸದೈವ ಕುಟುಂಬಕ್ನಲ್ಲಿ ಇದ್ದೀವಿ ನಾವು, ಪಿರಮಿಡ್ ಮಾಸ್ಟರ್. ಇವರೆಲ್ಲರೂ ನೋಡ್ರಿ ಎಲ್ಲಾ ಪಿರಮಿಡ್ ಸ್ಪಿರಿಚುವಲ್ PMC, ಎಲ್ಲ PMCಗಳ ತೆಲುಗು, ಆಂಧ್ರ, ಎಲ್ಲ ದೇಶ ವಿದೇಶಗಳಲ್ಲಿರುವ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಯಾವ ಮತ ಅಂದ್ರೆ ನಮ್ ತುಳಸಿ ದಳ ಮತ. ಏನಂಗಂದ್ರೆ ತುಳಸಿ ದಳ ಮತ ಅಂದ್ರೆ ಮತ್ತೆ ಇದೊಂದು ಮತ ಅನ್ಕೋಬೇಡಿ. ತುಳಸಿ ದಳ ಅಂದ್ರೆ ಸರಿಯಾದ ಜ್ಞಾನ, ಸರಿಯಾದ ಆಚರಣೆ, ಆನಾಪಾನಸತಿ ಧ್ಯಾನ, ನಾವೆಲ್ಲರೂ ಒಂದನ್ನು. ಹೀಗೆ ಸತ್ಯವನ್ನ ತಿಳ್ಕೊಂಡವರು, ಪರಮ ಸತ್ಯವನ್ನ ತಿಳ್ಕೊಂಡವರು. ಅದು ಇಲ್ಲಿ ನೋಡ್ರಿ, ಈ ಪರಮ ಸತ್ಯ ಅಂದ ತಕ್ಷಣ ಒಂದು ಘಟನೆ ನೆನಪಾಗುತ್ತೆ ಇಲ್ಲಿ. ಏನದು ಘಟನೆ ಅಂದ್ರೆ, ನಿಮಗೆ ಕೃಷ್ಣ ಗೊತ್ತು, ಕೃಷ್ಣನೇ ಪರಮ ಸತ್ಯ. ಆ ಪರಮ ಸತ್ಯನನ್ನ ಒಲಿಸಿಕೊಳ್ಬೇಕು ಅಂತ ಒಬ್ಬ ಸ್ತ್ರೀ ಮೂರ್ತಿ ಸತ್ಯಭಾಮೆ ತುಲಾಭಾರ ಮಾಡ್ತೀನಿ, ಕೃಷ್ಣನಿಗೆ ತುಲಾಭಾರ ಮಾಡ್ತೀನಿ ಅಂತ ಬರ್ತಾರೆ. ಏನು ವಜ್ರ ವೈಡೂರ್ಯಗಳು ಎಲ್ಲವನ್ನ, ಬಂಗಾರ ಎಲ್ಲವನ್ನ ಹಾಕ್ತಾರೆ. ಪರಮಸತ್ಯ ಕೃಷ್ಣ ಮೇಲೆ ಹೇಳಲೇ ಇಲ್ಲ ಆ ತುಲಾಭಾರದಲ್ಲಿ. ಲಾಸ್ಟ್ಗೆ ನನ್ನ ಹತ್ರ ಶಮಂತಕ ಮಣಿ ಇದೆ, ಇದನ್ನ ಇಟ್ಟಿಲ್ಲ, ಆದ್ರೆ ಇದನ್ನ ಇಟ್ರೆ ಮೇಲೆ ಹೇಳ್ತಾನೇನೋ ಆ ಕೃಷ್ಣ ಪರಮಾತ್ಮ ಒಲಿತಾನೆ ನನಗಂತ ಅದನ್ನು ತಂದಿರ್ತಾಳೆ. ಅವಾಗೂ ಏನೂ ಆಗ್ಲಿಲ್ಲ. ಆದ್ರೆ ಒಂದೇ ಒಂದು ರುಕ್ಮಿಣಿ ಬರ್ತಾಳ ಅವಾಗ, ಇದ್ಯಾವುದೂ ಅಲ್ಲ ಕೃಷ್ಣನಿಗೆ ಬೇಕಾಗಿರೋದು ಅಂತೇಳಿ 2 ಎಲೆ 2 ದಳಗಳ ಒಂದು ತುಳಸಿ ಎಲೆ ತಂದ ತಕ್ಷಣನೇ ಕೃಷ್ಣನ ತುಲಾಭಾರ ಮೇಲೆ ಪರಮಸತ್ಯ ಮೇಲೆ ಹೇಳಿತು. ಪರಮಸತ್ಯ ಹಠಾತ್ತಾಗಿ ಕದಲಿತು. ಅಂದ್ರೆ ಪರಮಸತ್ಯ ಬಟಾಬಯಲಾಯ್ತು. ಅಂದ್ರೆ ಅಂತ ತುಳಸಿ ದಳವನ್ನ, ಆ ತುಳಸಿ ದಳ ಅನ್ನೋ ಒಂದು ಪುಸ್ತಕದ ಹೆಸರಿನಲ್ಲಿ 2 ಇದಾವೆ, ಪಾರ್ಟ್ 1 ಪಾರ್ಟ್ 2. ನಿಮ್ಗೆ ಗೊತ್ತಿರ್ಲಿ, ತುಳಸಿ ದಳ 1 ಅಂತ ಮೊದಲನೇ ಭಾಗದಲ್ಲಿದೆ, ತುಳಸಿ ದಳ 2 ಅಂತೇಳಿ. ಹೀಗೆ 2 ಭಾಗಗಳಲ್ಲಿ 1,00,000 ಪುಸ್ತಕಗಳಲ್ಲಿ ತಾವು ಓದಿರುವ ಪುಸ್ತಕಗಳ ಸಾರಾಂಶ. ಹೀಗೆ ತುಳಸಿ ದಳ ಪುಸ್ತಕವನ್ನ ಇಲ್ಲಿ ನೀವೊಂದು ಗೊತ್ತಲ್ಲ ನಿಮಗೆ, ದುಂಬಿ. ಈಗ ನೋಡ್ರಿ, ಜೇನುತುಪ್ಪ ಅಂದ್ರೆ ಎಲ್ರಿಗೂ ಗೊತ್ತು, ಎಲ್ರಿಗೂ ಇಷ್ಟ, ಸವಿದಿರ್ತೀರಿ. ಇವತ್ತಿನವರೆಗೂ ಯಾವುದೇ ಒಬ್ಬ ವಿಜ್ಞಾನಿ ಒಂದೇ ಒಂದು ಹನಿ ಜೇನುತುಪ್ಪ ತಯಾರಿಸಕ್ ಸಾಧ್ಯ ಆಗಿದೆಯಾ? ಇಲ್ಲ. ಇಲ್ಲ, ಒಂದು ಹನಿ ರಕ್ತವನ್ನು ಸೃಷ್ಟಿಸಕ್ಕಾಗಿಲ್ಲ, ಒಂದು ಹನಿ ಜೇನುತುಪ್ಪ ಮಾಡಕ್ಕಾಗಲ್ಲ. ಅದು ಜೇನು ಹುಳು ಸಾವಿರಾರು ನೂರಾರು ಹೂಗಳಿಗೆ ಹೋಗಿ ಮಕರಂದ ಹೀರಿದಂತೆ ಪತ್ರಿಜಿಯವರು 1,00,000 ಪುಸ್ತಕಗಳಲ್ಲಿಯ ಮಕರಂದವನ್ನ ಹೀರಿ ಇಟ್ಟಿರುವ ಜೇನು ತುಳಸಿದಳ. ಅವರ ಎಲ್ಲ ಕೃತಿಗಳು ಹಾಗೇನೆ. ಯಾಕೆ ಅಂದ್ರೆ ಅವ್ರ ಎಲ್ಲಾ ಕೃತಿಗಳಲ್ಲಿ ಆಯ್ಕೆ ಮಾಡ್ಕೊಂಡು ಏನನ್ನ ತಗೋಬೇಕು ಅದರಲ್ಲಿ ಸಾರ, ಅದನ್ನ ತೆಗೆದುಕೊಂಡು ಒಂದು ಕೃತಿ ಬರೆದಿದ್ದಾರೆ, ಅದೇ ತುಳಸಿದಳ. ನಾವು ಕೂಡ ಅಂತ ಪುಸ್ತಕಗಳನ್ನ ದಯವಿಟ್ಟು ಎಲ್ಲರೂ ಈ ತುಳಸಿದಳನ್ನ ಓದ್ಬೇಕು ಅಂತ ಹೇಳಿ ಪರಿಚಯಿಸಿದ್ದಾರೆ. ಇನ್ನು ಬಾಗಲಕೋಟೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನೋಡಿ 5 ದಿನ ಸತತವಾಗಿ ಕಾರ್ಯಾಗಾರ ಮಾಡಿದ್ದಾರೆ. 5 days ಆನಾಪಾನಸತಿ 17ರಿಂದ 21ರವರೆಗೆ. ಅದೇ ರಾಜಶೇಖರ ಅಡಿಕೆ PMC ಬಾಗಲಕೋಟೆ ವತಿಯಿಂದ ದಿನ ಒಂದು ಸಬ್ಜೆಕ್ಟ್ ಹೇಳಿದ್ದಾರೆ. ಇನ್ನು ಶಿವಕುಮಾರ ಸ್ವಾಮಿಗಳು ಆಗ್ಲೇ ಹೇಳಿದೆ, ಅವರು ತ್ರಿವಿಧ ದಾಸೋಹಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಜಗದಗಲ ಮುಗಿಲಗಲ ಮಿಗೆಯಗಲ ಅನಂತ ದಿಗಂತ, ಆತ ಬೆಳ್ಳಿಯ ದೀಪ. ಯಾಕಂದ್ರೆ ನಡೆದಾಡುವ ದೇವರು, ಎಷ್ಟು ಬರೆದ್ರು ಮುಗಿಯದ ಕತೆ ಅವ್ರದ್ದು. ಅವ್ರಿಗೆ ಗೊತ್ತಾ ನಿಮ್ಗೆ, ಅಲ್ಲಿ ಒಟ್ಟು 121 ಶಿಕ್ಷಣ ಸಂಸ್ಥೆಗಳಿದಾವಂತೆ. 121. ಅದರಲ್ಲಿ ಎಷ್ಟು ಅಂದ್ರೆ, ಒಂದು ಇಂಜಿನಿಯರಿಂಗ್ ಕಾಲೇಜು, ಮ್ಯಾನೇಜ್ಮೆಂಟ್ ಕೋರ್ಸು, ಪಾಲಿಟೆಕ್ನಿಕ್, ಫಾರ್ಮಸಿ, ನರ್ಸಿಂಗ್ ಕಾಲೇಜು,
ITI ಕಾಲೇಜುಗಳೆರಡು, BEd ಕಾಲೇಜ್ ಒಂದು, ಡಿಗ್ರಿ ಕಾಲೇಜು ಎಷ್ಟು ಅಂದ್ರೆ 9, 4 ಡಿಗ್ರಿ ಕಾಲೇಜು, 8 PU ಕಾಲೇಜು, ಮತ್ತೆ 4 PU ಕಾಲೇಜು, 12 PU ಒಟ್ಟು. ಸಂಗೀತ ಶಾಲೆ, ಕುರುಡರಿಗಾಗಿ ಶಾಲೆ, ಅಂಧರ ಶಾಲೆ, 55 ಹೈಸ್ಕೂಲುಗಳು, ಸಂಸ್ಕೃತ ಶಾಲೆಗಳು. ನೋಡಿ ಎಷ್ಟು. ಈಗೆಲ್ಲ ಅಂಗವಿಕಲರಿಗಾಗಿ ಒಂದು ಶಾಲೆ. ಈಗ ಒಟ್ಟು 121. ಎಷ್ಟು ಜನರಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನವನ್ನು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಿಮಗೆ ಇನ್ನೂ ಒಂದು ಗೊತ್ತಾ, ಆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಅನ್ನದಾನ ಬರಗಾಲ ಬಿದ್ದಾಗಲೂ ಊರಿನ ಕರ್ನಾಟಕದ ಎಲ್ಲ ಜನ ಹೋದ್ರು ಹಾಗೆ ಅನ್ನ ಬಡಿಸಿದ್ರೆ ಎಷ್ಟು ಖಾಲಿ ಆಗ್ತಾನೆ ಇಲ್ಲ. ಒಂದು ದೊಡ್ಡ ಇತಿಹಾಸ ಇದೆಯಾ ಅದಕ್ಕೆ. ಮತ್ತು ಅಭಯದಾನ ಹಂಗಂದ್ರೆ ಏನು ನಮ್ಗೆ ಅಂತೀವಿ. ಅಭಯದಾನ ಅಂದ್ರೆ ತಾಪತ್ರಯಗಳಲ್ಲಿ ನೊಂದು ಬೆಂದು ಬಂದ ಜನತೆಯನ್ನ ಪಾದೋದಕ ಪ್ರಸಾದಗಳನ್ನಿಟ್ಟು ವಿಭೂತಿ ರುದ್ರಾಕ್ಷಿಗಳನ್ನ ಧಾರಣೆ ಮಾಡಿ ಉದ್ಧರಣೆಯನ್ನು ಕಟ್ಟಿ ನುಡಿ ಪ್ರಸಾದ, ದೃಷ್ಟಿ ಪ್ರಸಾದ, ಭಾವ ಪ್ರಸಾದ, ಸ್ಪರ್ಶ ಪ್ರಸಾದ ಎಲ್ಲವುಗಳಿಂದ ಅವರನ್ನ ಅನುಗ್ರಹಿಸ್ತಾರೆ. ಹೀಗೆ ಅಭಯದಾನ ಕೂಡ ಒಂದು ವಿಶೇಷವಾದ ದಾನ. ಹೀಗೆ ಅಲ್ಲಿ ಈ ಒಂದು ಲೇಖನವನ್ನ ಬಸವರಾಜಪ್ಪ ಅವರು ಬರೆದಿದ್ದಾರೆ. ನಿವೃತ್ತ ಹೈಸ್ಕೂಲ್ ಉಪನ್ಯಾಸಕರವರು, ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಇನ್ನು ಅಹಿಂಸೆ, ಏಕೆ ನಾವು ಆಹಾರವನ್ನ ಸಸ್ಯಾಹಾರವನ್ನೇ ಸೇವಿಸಬೇಕು ಅನ್ನೋದಕ್ಕೆ ಒಂದು ಲೇಖನ. ನಿಮ್ಗೆ ಗೊತ್ತಾ, ಜಾರ್ಜ್ ಬರ್ನಾರ್ಡ್ ಶಾಗೆ ಕಂಪ್ಲೀಟ್ ಆರಾಮಿರ್ಲಿಲ್ಲ. ಡಾಕ್ಟರ್ ಏನ್ ಹೇಳ್ತಾನೆ, ವೈದ್ಯರು, ನೀನು ಮಾಂಸದ ಸೂಪ್ ಕುಡಿಬೇಕು, ಮೊಟ್ಟೆಗಳನ್ನು ಸೇವಿಸಿದ್ರೆ ಮಾತ್ರ ಬದುಕ್ತೀಯ, ಇಲ್ದಿದ್ರೆ ಇಲ್ಲ. ಅವಾಗ ಒಂದು ಜಾರ್ಜ್ ಬರ್ನಾರ್ಡ್ ಶಾ, ನಿಮಗೆ ಗೊತ್ತು, ಪ್ರಪಂಚದ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ. ಆತ ಒಂದು ಉಯಿಲು ಅಂದ್ರೆ ಏನಂದ್ರೆ ಮರಣ ಪತ್ರ ಬರೀತಾನೆ. ಏನಂತೇಳಿ, ನನ್ನ ಅಂತ್ಯ ಸಂಸ್ಕಾರದಲ್ಲಿ ಯಾರು ಪಾಲ್ಗೊಳ್ಳಬೇಕು ಅಂದ್ರೆ ಪ್ರಾಣಿಗಳು, ಕುರಿಗಳು, ಆಡುಗಳು, ಮೇಕೆಗಳು, ಆಕಳುಗಳು ಮತ್ತು ಮೀನುಗಳು, ಅಕ್ವೇರಿಯಂನಲ್ಲಿರುವ ಜೀವಂತ ಮೀನುಗಳು. ಯಾಕೆ ಅಂತಂದ್ರೆ, ಒಬ್ಬ ಡಾಕ್ಟರ್, ನೀನು ಅದು ಮಾಂಸದ ಸೂಪ್ ಕುಡಿದ್ರೆ ಬದುಕ್ತೇನೆ ಅಂದ್ರಲ್ಲ, ನಾನು ಬದುಕುವುದಕ್ಕಾಗಿ ಇನ್ನೊಂದು ಜೀವಿಯನ್ನ ಕೊಲ್ಲಲಾರೆ. ಬದುಕಿದ್ರು ಓಕೆ, ಬದುಕದಿದ್ರು ಓಕೆ, ನಾನಂತೂ ಇನ್ನೊಂದು ಜೀವಿಯನ್ನ ಸಾಯಿಸಲಾರೆ ಅನ್ಕೊಂಡು ನಾನ್ ಸತ್ರು ಪರವಾಗಿಲ್ಲ ಅಂತ ಅವತ್ತೆಂದು ಅದಕ್ಕೆ ನಾನು ಸತ್ತ ದಿನ ಇವೆಲ್ಲ ನನ್ನ ಪ್ರಯಾಣಿಗ ಬಂದು ಏನ್ ಹೇಳ್ಬೇಕಂತ ಅವರೆಲ್ಲ, ಜಾರ್ಜ್ ಬರ್ನಾರ್ಡ್ ಶಾ ನಮ್ಮ ಹಿತೈಷಿ, ನಮ್ಮನ್ನು ಉಳಿಸಲು ತಮ್ಮ ಪ್ರಾಣವನ್ನು ನೀಡಿರುವನು, ಅವರಿಗೆ ನಾವು ಕೃಪೆ ತೋರು, ಭಗವಂತ ಕೃಪೆ ತೋರು ಅನ್ಬೇಕಂತ. ಅಂದ್ರೆ ಡಾಕ್ಟರ್ ಹೇಳಿದ್ರು ಆತ ಮಾಂಸನ ಮುಟ್ಲಿಲ್ಲ, ಒಂದೇ ಶಪಥ. ಅದೇ ರೀತಿ ನಿಮ್ಗೆ ಗೊತ್ತಿರ್ಲಿ, ಗ್ರೀಕ್ನ ಪ್ಲೋಟಿನಸ್, ಎಂಪಿಡೋಕ್ಲಸ್, ಅಪೋಲೋನಿಯಸ್, ಪ್ಲೂಟಾರ್ಚ್, ನೋಡ್ರಿ ಇವರೆಲ್ಲರೂ ಸಸ್ಯಾಹಾರಿಗಳು. ಹೀಗೆ ಸಸ್ಯಾಹಾರ ಅಂದ್ರೆ ನಾವು ಅನ್ಕೊಂಡಿದ್ದೆ, ಅವ್ರು ಇನ್ನ ಫಾರಿನ್ ಅವರು ಸಸ್ಯಾಹಾರಲ್ಲ, ವೇಗನ್ ಆಗ್ತಾ ಇದಾರೆ. ಅವ್ರು ಹಾಲು ಮೊಸರು ಕೂಡ ತಿನ್ಬಾರ್ದು, ಅವು ಆ ಕರುಗಳಿಗೆ ಸಂಬಂಧಪಟ್ಟದ್ದು ಅಂತೇಳಿ. ಆಧ್ಯಾತ್ಮಿಕವಾಗಿ ನೈತಿಕ ಕಾರಣಕ್ಕಾಗಿ ನಾವು ಸಸ್ಯಾಹಾರವನ್ನೇ ಸೇವಿಸಬೇಕು. ನಿಮಗೆ ಇನ್ನೊಬ್ರು ಗಣಿತಜ್ಞ ಪೈಥಾಗರಸ್ ಅಂತೇಳಿ, ಆತ ಕೂಡ ಕಟ್ಟುನಿಟ್ಟಿನ ಸಸ್ಯಾಹಾರಿಯಾಗಿದ್ದ. ಹೀಗೆ ಖ್ಯಾತ ಕಲಾವಿದ, ಮೊನಾಲಿಸಾ ಚಿತ್ರ ಬರೆಸಿದ ಲಿಯೋನಾರ್ಡೋ ಡವಿಂಚಿ, ಅವನು ಸಸ್ಯಾಹಾರಿ. ಅಷ್ಟೇ ಅಲ್ಲ, ಯಾರಾದ್ರೂ ಗಿಳಿ ಪಕ್ಷಿಗಳನ್ನ ಪಂಜರದಲ್ಲಿ ಇಟ್ರೆ ಅದನ್ನ ಕೊಂಡ್ಕೋತಿದ್ನಂತೆ, ಇಮಿಡಿಯೇಟ್ ಅದನ್ನ ಓಪನ್ ಮಾಡಿ ಆ ಪಕ್ಷಿಗಳನ್ನ ಹಾರಾಕ್ ಬಿಡ್ತಿದ್ನಂತೆ. ಅದ್ರಲ್ಲ ತುಂಬ ಖುಷಿ. ಹೀಗೆ ಒಟ್ಟಾರೆ ಈ ಸಸ್ಯಾಹಾರದ ಮಹತ್ವದಿದೆ ಕೊಡ್ತೀವಿ, ಬಹಳ ಚೆನ್ನಾಗಿದೆ. ಇನ್ನು ಫ್ರೆಡ್ರಿಕ್ ಲೆಂಜ್ ಈತ ಒಂದು ಎನ್ಲೈಟ್ಮೆಂಟ್ ಅಂದ್ರೆ ಏನು ಬಹಳ ಸಿಂಪಲ್. ಎನ್ಲೈಟ್ಮೆಂಟ್ ಅಂದ್ರೆ ನಿರ್ವಾಣ, ಜ್ಞಾನೋದಯದ ಸ್ಥಿತಿ. ಹೇಗೆ ಇದು ಜ್ಞಾನೋದಯದ ಸ್ಥಿತಿ ಒಂದ್ ತಿಳ್ಕೊಳ್ರಿ. ನಾವು ಈತ ಫ್ರೆಡ್ರಿಕ್ ಲೆಂಜ್ ಮೊದ್ಲು ಸೌದೆ ಹೊಡಿತಿದ್ನಂತೆ. ಸೌದೆ ಹೊಡಿಯೋದಂದ್ರೆ ಕಟ್ಟಿಗೆ ಹೊಡಿಯೋದು, ಮತ್ತೆ ನೀರ್ ಬರೋದು, ಇವೆಲ್ಲ ಸಣ್ಣ ಕೆಲ್ಸಗಳು ಅನ್ಕೋತಿದ್ನಂತೆ. ಯಾವಾಗ ಆತಗೆ ಜ್ಞಾನೋದಯವಾಯ್ತು, ಆವಾಗ ಅನ್ಸಿತಂತೆ ಆ ಸೌದೆ ಹೊಡಿಯೋದ್ರಲ್ಲಿನೂ ನೀರ್ ತರೋದ್ರಲ್ಲಿನೂ ಅದನ್ನೂ ಬೇರೆ ಅಲ್ಲ, ಮತ್ತೆ ನಾವೀಗೇನೋ ಧ್ಯಾನ ಕೊಡ್ತೀವಲ್ಲ, ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಧ್ಯಾನ ಕೊಡುತ್ತೆ, ಎರಡೂ ಸಮಾನವೇ. ಯಾಕಂದ್ರೆ ಒಂದು ಬಾರಿ ನಮಗೆ ಜ್ಞಾನೋದಯ ಆಯ್ತು, ನಮಗೆ ಸರಿಯಾದ ಅಂದ್ರೆ ನಾವು ಪ್ರತಿ ಕೆಲಸದಲ್ಲೂ ಧ್ಯಾನ ಸ್ಥಿತಿಯಲ್ಲಿ ಇರಬಹುದು. ಅಡಿಗೆ ಮಾಡೋದ್ರಲ್ಲೂ, ಕಸ ಬಳಿಯೋದ್ರಲ್ಲೂ, ಮನೆ ಒರೆಸೋದ್ರಲ್ಲೂ ಧ್ಯಾನ ಸ್ಥಿತಿಯಲ್ಲಿ ಇರಬಹುದು. ಹೀಗೆ ಆತ ಇಷ್ಟು ಚೆನ್ನಾಗಿ ಹೇಳಿದಾನೆ, ನಿಮ್ ನಗು ಬರ್ತದೆ. ನಾವೇನ್ ಅನ್ಕೋತೀವಿ, ಜೀವನ ಅಂದ್ರೆ ಎಷ್ಟು ಕಷ್ಟನಪ್ಪ, ಎಷ್ಟು ಹೆಂಗಿದಾರ ಅಂತೇಳಿ. ಆದ್ರತ ಏನ್ ಹೇಳ್ತೀನಿ ಗೊತ್ತಾ, ಜೀವನ ಕೆಲವು ಲಕ್ಷಾಂತರ ದೃಷ್ಟಿಕೋನಗಳಿಂದ ಸಮೃದ್ಧವಾಗಿದೆ. ಒಂದಲ್ಲ, ಎರಡಲ್ಲ, ಹತ್ತಲ್ಲ, ಸಾವಿರ ಅಲ್ಲ, ಲಕ್ಷಾಂತರ.
ಲಕ್ಷಾಂತರ ದೃಷ್ಟಿಕೋನಗಳಿಂದ ಜೀವನ ಏನಾಗಿದೆ, ಸಮೃದ್ಧವಾಗಿದೆ. ಆದ್ರಿಂದ ಆತ ತನ್ನ ನಿರಾಶೆ ಭಾವ ಯೋಚನೆ ಮಾಡ್ಬೇಕಂದ್ರೂ ನಂಗೆ ಸಮಯ ಇಲ್ಲ ಅಂತೆ. ನಿರಾಶೆ ಇಲ್ವೇ ಇಲ್ಲತ್ತಿಗೆ. ಏನು, ಯಾವಾಗ್ಲೂ ಆನಂದವೇ ಆನಂದ, ಅಷ್ಟು ಖುಷಿಯಾಗಿ. ಅದಕ್ಕೆ ನಿಜವಾದ ಎನ್ಲೈಟ್ಮೆಂಟ್ ಆದವ್ರು ಹಂಗೆ ಯಾವಾಗ್ಲೂ ಆನಂದ ಸ್ಥಿತಿಯಲ್ಲೇ ಇರ್ತಾರೆ. ಆದ್ರಿಂದ ಇಲ್ಲಿ ನಾವು ಆಮೇಲೆ ಕೆಲವ್ರಿಗೇನು ಎನ್ಲೈಟೆಡ್ ಆದ್ಮೇಲೆ ಮನೇಲಿ ಇರಬಾರ್ದು, ಅವ್ರೆಲ್ಲೋ ಹೋಗಿ ಗುಹೆಗಳಲ್ಲಿ ಇರ್ಬೇಕು, ಅದೇನು ಅವಶ್ಯಕತೆ ಇಲ್ಲ. ಆಶ್ರಮದಲ್ಲಿ ಇರಬೇಕು. ಅದು ಅವಾಗ ಆಕ್ಚುಲಿ ಅವ್ರು ಎಲ್ಲರ ಮಧ್ಯದಲ್ಲಿದ್ದು ಆನಂದವಾಗಿರ್ತಾರೆ ಅವ್ರು. ಅದಕ್ಕೆ ಅವಶ್ಯಕತೆ ಇರೋದಿಲ್ಲ. ಪ್ರಪಂಚವೆಲ್ಲ ನಮ್ಮದೊಂದು ಅದ್ಭುತವಾದ ಋಷ್ಯಾಶ್ರಮ ಅನ್ಕೊಂಡು ಇಡೀ ಪ್ರಪಂಚದ ಎಲ್ಲರ ಜೊತೆ ಇರ್ತಾರೆ. ಸಾಧಾರಣವಾದವನ ಜೀವನವನ್ನೇ ಕಳೀತಾರೆ, ನಮ್ ಸಾಮಾನ್ಯರ ತರ. ಆದ್ರೆ ಯಾವಾಗ್ಲೂ ಆನಂದವಾಗಿ, ಕಂಪ್ಲೇಂಟ್ ಇರಲ್ಲ, ಬರೀ ಖುಷಿ, ಆನಂದ ಸ್ಥಿತಿಯಲ್ಲಿ ಇರ್ತಾರೆ. ಹೀಗೆ ಅವರು ಈ ವಿಶ್ವದ ಎಲ್ಲ ಧ್ಯಾನ ಸ್ಥಿತಿಯಲ್ಲಿ ಕೋಟ್ಯಾನು ಕೋಟಿ ಲೋಕಗಳನ್ನ ಸಂದರ್ಶಿಸ್ತಾರೆ ಮತ್ತು ಇಲ್ಲಿ ನಿರ್ವಾಣ ಸ್ಥಿತಿಯಲ್ಲಿ ಇರ್ತಾರೆ. ಹೀಗೆ ಎನ್ಲೈಟನ್ಮೆಂಟ್ ಆಗ್ಬೇಕಾದ್ರೆ ಫಸ್ಟ್ ನಾವು ನಮ್ಮಲ್ಲಿಯ ಅನಾವಶ್ಯಕ ಯೋಚನೆಗಳನ್ನು, ಆಲೋಚನೆಗಳನ್ನ ತೆಗಿಬೇಕು. ಉದ್ರೇಕವನ್ನ ನಿಯಂತ್ರಿಸ್ಬೇಕು. ಮನಸ್ಸನ್ನ ಶೂನ್ಯ ಮಾಡಿಕೊಳ್ಬೇಕು. ಬಹಳ ಅವಶ್ಯಕ. ಧ್ಯಾನಕ್ಕೆ ಮೊದಲನೇ ಅಂಶ ಅದೇ. ನಮ್ಮ ಭ್ರಮೆಗಳಿಂದ, ವ್ಯತಿರೇಕ ಭಾವನೆಗಳಿಂದ, ನಿರಾಶಾದಾಯಕವಾದ ಧೋರಣೆಗಳಿಂದ ನಾವು ಹೊರಗೆ ಬರ್ಬೇಕು. ಪ್ರಜ್ಞಾಪೂರ್ವಕವಾಗಿ ಹೊರಗೆ ಬರ್ಬೇಕು. ಹೀಗೆ ಎನ್ಲೈಟ್ಮೆಂಟ್ ಅಂದ್ರೆ ಒಂದು ಚಿತ್ತವೃತ್ತಿ ಭ್ರಮೆಗಳಿಂದ ಒಳಗಾಗದೆ ಇರುವಂತದ್ದು. ನಾವು ಕ್ರಮೇಣ ಈಗ ನಾವು ಮಾಡ್ತಾ ಇರೋದು ಅದೇ. ಪ್ರತಿದಿನ ಧ್ಯಾನ ಸಾಧನ ಅಂದ್ರೆ ನಾವು ಎನ್ಲೈಟ್ಮೆಂಟ್ ಆಗೋದೇ ಇದು. ಅದಕ್ಕೆ ಅವರ ಪುಸ್ತಕ ಇದು ನೋಡಿ, ಸರ್ಫಿಂಗ್ ದ ಹಿಮಾಲಯಸ್, ಅಂದ್ರೆ ಸರ್ಫಿಂಗ್ ದ ಹಿಮಾಲಯಸ್ ಎ ಸ್ಪಿರಿಚುವಲ್ ಅಡ್ವೆಂಚರ್ ಅನ್ನೋದು ಅವರ ಕೃತಿ. ಹೀಗೆ ಒಂದು ಅದ್ಭುತವಾದ ಕೃತಿಯಲ್ಲಿ ಎನ್ಲೈಟ್ಮೆಂಟ್ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಕೆಲವರು ಹೆಂಗೆ ಅಂದ್ರೆ ಇವತ್ತು ಧ್ಯಾನಕ್ಕೆ ಬರ್ತಾರೆ, ಯಾವ್ದೋ ಕಾಯಿಲೆ ಇರ್ತದೆ, ಮೇಡಮ್ ಎಷ್ಟು ದಿನದಾಗ ಆರಾಮಾಗ್ತದ್ರಿ ನನ್ ತಲೆನೋವು ಅಂತ ಶುರು. ಎಷ್ಟು ದಿನದಾಗ ನಂಗೆ ಜ್ಞಾನೋದಯ ಆಗತ್ರಿ, ಎಷ್ಟು ದಿನದಾಗ ಥರ್ಡ್ ಐ ಓಪನ್ ಆಗತ್ರಿ ಮೇಡಮ್, ನನಗೆ ಎಷ್ಟು ದಿನದಾಗ ಇವು ಸೂಕ್ಷ್ಮ ಶರೀರಯಾನ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ. ಎನ್ಲೈಟ್ಮೆಂಟ್ ಆಗಲು ತುಂಬಾ ಸಮಯ ಹಿಡಿಸುತ್ತದೆ. ನಾವು ಒಂದು ಭಾಷೆನ ಕಲಿತೀವಲ್ಲ, ಅವ್ರು ಹೇಳ್ತಾರೆ ಒಂದು ಭಾಷೆನ ಕಲಿತುಕೊಳ್ಳಲು ಪ್ರಾರಂಭಿಸಿದ ಮರುದಿನವೇ ನಾವು ಚೆನ್ನಾಗಿ ಮಾತಾಡ್ಲಕ್ ಬರ್ತದ ಆ ಭಾಷೆಯಲ್ಲಿ, ಇಲ್ಲ ತಾನೆ? ಅದೇ ರೀತಿ ಎನ್ಲೈಟ್ಮೆಂಟ್ ಆಗೋದಕ್ಕೆ ಅದನ್ನ ನಿರಂತರವಾಗಿ ಮಾಡ್ಬೇಕು. ತಕ್ಷಣ ತುಂಬಾ ಹೆಚ್ಚು ಫಲಗಳನ್ನ ನಿರೀಕ್ಷೆ ಮಾಡಬಾರದು. ನೋಡ್ರಿ, ಧ್ಯಾನ ಸಾಧನೆ ಮಾಡ್ರಿ, ನಿರೀಕ್ಷೆ ಸುಮ್ನೆ ಧ್ಯಾನ ಮಾಡ್ತಾ ಹೋಗ್ಬೇಕು. ಅದು ಸೂಕ್ಷ್ಮ ಶರೀರಯಾನ ಯಾವಾಗರಾಗ್ಲಿ, ಥರ್ಡ್ ಐ ಜ್ಞಾನವನ್ನ ಪಡಿಬೇಕು. ಮೊದಲು ಆಂತರಿಕ ಪರಿವರ್ತನೆ ಆಗ್ಬೇಕು. ಒಳಗಡೆ ನಮ್ಮಲ್ಲಿರುವ ಗುಣ ಸ್ವಭಾವಗಳಲ್ಲಿ ಪರಿವರ್ತನೆ ಬರಬೇಕು. ಅಪಾರವಾದ ಆನಂದವನ್ನ ಹೊಂದುವವಗೆ ನಾವು ಪ್ರತಿದಿನ ಧ್ಯಾನ ಮಾಡಿದಾಗಲೂ ನಮ್ಮ ಅಂತರಂಗದಲ್ಲಿ ಶಾಂತಿ ನೆಲೆಸ್ತಾ ಹೋಗ್ತದೆ. ಶಾಂತಿ ಸಹಿತ ಪ್ರಪಂಚದ ಜೊತೆಗೆ ನಮ್ಮಲ್ಲಿ ಶಾಶ್ವತವಾದ ಆನಂದ ಸಿಗ್ತಾ ಹೋಗುತ್ತೆ. ಅದಕ್ಕೆ ಎನ್ಲೈಟನ್ಮೆಂಟ್, ಅದೇ ನಿರ್ವಾಣ. ಆದ್ರಿಂದ ನಾವಿಲ್ಲಿ ಎಲ್ಲರ ಉದ್ದೇಶ, ಎಲ್ಲರ ಅಂತಿಮ ಗುರಿ, ನಾವು ಫಸ್ಟ್ ಧ್ಯಾನಕ್ಕೆ ಬಂದಾಗ ನಮಗೇನ್ ಬೇಕು? ಮೇಡಮ್ ನಮ್ ಮಕ್ಕಳಾಗಿಲ್ರಿ, ಮಕ್ಕಳಾಗ್ಬೇಕು. ಮೇಡಮ್ ಮದ್ವೆ ಆಗಿಲ್ರಿ, ಮನೆ ಕಟ್ಟಬೇಕ್ರಿ. ಈ ತಲೆನೋವು ಐತ್ರಿ, BP ಐತ್ರಿ, ಶುಗರ್ ಐತ್ರಿ, ಇವೆಲ್ಲ ಹೋಗ್ಬೇಕು. ಆದ್ರೆ ಬರ್ತಾ ಬರ್ತಾ ಧ್ಯಾನ ಮಾಡ್ತಾ ಮಾಡ್ತಾ ನಾವ್ ಯಾವ ಸ್ಥಿತಿಗೆ ಬರ್ತೀವಿ ಅಂದ್ರೆ, ಇವೆಲ್ಲ ಇದ್ರೋದು ನಾವು ಆನಂದ ಸ್ಥಿತಿ, ನಿರ್ವಾಣ ಸ್ಥಿತಿ. ನಮ್ಗೆ ಗೊತ್ತಿರ್ಲಾರ್ದೆ ಈ ಸಜ್ಜನ ಸಾಂಗತ್ಯದಲ್ಲಿ ಇರ್ತಾ ಇರ್ತಾ, ಧ್ಯಾನ ಮಾಡ್ತಾ, ಈ ಪುಸ್ತಕಗಳನ್ನ ಸ್ವಾಧ್ಯಾಯನ ಮಾಡ್ತಾ ಮಾಡ್ತಾ ನಾವ್ ಎಲ್ಲಿಗೆ ಬರ್ತೀವಿ? ನಿರ್ವಾಣ ಸ್ಥಿತಿಗೆ. ಹೀಗೆ ಪತ್ರಿಜಿ ಅವರು ಈ ಪಿರಮಿಡ್ ಧ್ಯಾನ ಶಾಸ್ತ್ರ ಇದ್ರ ಬಗ್ಗೆ ಎಲ್ಲ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ. ಈಗ ಒಂದು ರಸಪ್ರಶ್ನೆ ಇದೆ, ದಯವಿಟ್ಟು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಹೇಳ್ತೀವಿ ಅಂದ್ರೆ ಹೇಳ್ಬೋದು. ಕೊಪ್ಪಳ ಜಿಲ್ಲೆಯ ಹನುಮಸಾಗರದಲ್ಲಿ ಧ್ಯಾನ ಆಯ್ತು, ಸಸ್ಯಾಹಾರ ರ್ಯಾಲಿಯನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಇನ್ನು PMC ನೋಡಿಶ್ ಅಂತ ಇದೆ. ಅದಾದ್ಮೇಲೆ ನಾಗ್ಲೇ ಹೇಳಿದೆ, ಬಸವ ಪಿರಮಿಡ್ಗೆ ಬನ್ನಿ ಅಂತ. ಆಮೇಲೆ ಬುದ್ಧ ಪೂರ್ಣಿಮೆಗೆ ಕಡ್ಡಾಯವಾಗಿ ಬರ್ಬೇಕು. ನೀವು ಕೆಲವರು, ಮೇಡಮ್ ನಮ್ಮ ಮನೆ ಕಳ್ಸಂಗಿಲ್ರಿ ಮೇಡಮ್, ಏನಾದ್ರೂ ಅಂತಾರ್ರಿ, ಜೊತೆಗೆ ಯಾರಿಲ್ರಿ ಮೇಡಮ್, ಇವ್ಯಾವ ತಲೆಗಿಟ್ಟಕೋಬೇಡ್ರಿ. ಒಂದು ಆಲೋಚನೆ, ಅದನ್ನೇ ಸಂಕಲ್ಪ ಅನ್ಕೋತೀವಿ. ದೊಡ್ಡ ಇದಕ್ಕಾಗಿ ನಾವ್ ಏನು ಮಾಡಬೇಕಿಲ್ಲ. ವಿಕಲ್ಪವಿಲ್ಲದಿರುವುದೇ ಸಂಕಲ್ಪ. ನಾನ್ ನಿಮಗೆ ನೋಡ್ಬೇಕಂತಿದ್ದೀನ ಬುದ್ಧ ಪೂರ್ಣಿಮೆಯಲ್ಲಿ, ನನಗೇನೋ ಅನುಕೂಲ ಆಗುತ್ತೆ, ನಾನು ಬುದ್ಧ ಪೂರ್ಣಿಮೆಯಲ್ಲಿ ಭಾಗವಹಿಸ್ತೀನಿ, ಇಷ್ಟೇ ಇಟ್ಟುಕೊಂಡ್ರೆ ಸಾಕು. ಅದೇನೋ ಒಂದು ನಿಮಗೆ ಯಾವ ರೀತಿ ಆದ್ರೂ ಒಂದು ಸಹಕಾರ ಸಿಕ್ಕೇ ಸಿಗುತ್ತೆ. ಇನ್ನು ಬಸವಣ್ಣನವರ ಲಿಂಗ ಪೂಜೆ ಬೇರೆ ಅಲ್ಲ, ಧ್ಯಾನ ಬೇರೆ ಅಲ್ಲ ಅಂತ ಕೂಡಲ ಸಂಗಮದಲ್ಲಿ ಶ್ರೀ ಗುರು ಮಹಾಂತೇಶ ಸ್ವಾಮೀಜಿ ಅವರು ನೀಡಿದ ಉಪನ್ಯಾಸದ ಅನುವಾದ ಇದೆ. ಅಪರಿಮಿತವಾದ ಕತ್ತಲೊಳಗೆ ವಿಪರೀತವಾದ ಬೆಳಕು ಇಟ್ಟವರು ಈ ಒಳಗಡೆ ಯಾರು ಅಂತೇಳಿ. ಅದಕ್ಕೆ ಲಿಂಗ ಪೂಜೆ ಮತ್ತು ಉಸಿರಾಟದ ಮೇಲಿನ ಗಮನ ಎರಡೂ ಒಂದೇ ಅಂತ ಹೇಳ್ತಾರೆ ಅವರು. ಅದಕ್ಕೆ ಸಶಾರದ ಮಹತ್ವವನ್ನು ಕಲ್ಲು ದೇವರು ಕಂಡರೆ ಆಲೆಯರವರು ದಿಟ್ಟನಾಗರ ಕಂಡರೆ ಕೊಲ್ಲೆಂಬರು ಅಂತೇಳಿ. ಇನ್ನೊಂದು ದಾಸವಾಣಿ ಎಷ್ಟು ಚೆನ್ನಾಗಿದೆ, ನೀವೆಲ್ಲರೂ ಕೇಳಿರ್ತೀರಿ.
ಆ ಹಾಡಿನ ಉದ್ದೇಶ ಏನು ಅಂದ್ರೆ ನಾವು ಡಿಟ್ಯಾಚ್ಮೆಂಟ್ ಆಗಿರ್ಬೇಕು ಕನಕದ. ಆರು ಆರು ಸಂಗಡ ಬಾಹೋರಿಲ್ಲ. ಸಂಗಡ ಅಂದ್ರೇನು? ಯಾರು ನಮ್ ಜೊತೆ ಬರೋರಿಲ್ಲ. ಯಾಕಿಲ್ಲ? ಯಾಕೆ ಅಂದ್ರೆ ನಾವು ಬರುವಾಗ ಒಬ್ರೆ, ಹೋಗುವಾಗ ಒಬ್ರೆ. ಎಷ್ಟು ಚಂದ ಮುಂದೆ ಕನಕದಾಸರು ಹೇಳ್ತಾರೆ. ಇದನ್ನೇ ನಾನ್ ಮುಂದೆ ಹೇಳ್ತೀನಿ. ಓಶೋ ಅವರು ಯಾವ ರೀತಿ ಹೇಳಿದ್ದಾರೆ, ಪತ್ರಿಜಿ ಅವರು ಯಾವ ರೀತಿ ಹೇಳಿದ್ದಾರೆ ಈ ದಾಸರ ಕೀರ್ತನೆಯನ್ನ ಅಂತ. ಮುಂದೆ ಹೊತ್ತು ನವ ಮಾಸ ಪರ್ಯಂತ ಗರ್ಭದಲ್ಲಿ ಅಂದ್ರೆ 9 ತಿಂಗಳು ಹೊತ್ತ ತಾಯಿ ಕೂಡ ಅಳ್ತಾಳೆ. ಅತ್ಯಂತ ನೋವು ಬೇನೆಯಿಂದ ಹೆತ್ತಿರ್ತಾಳೆ. ಸವಿ ಸವಿ ಮಾಡಿ ತುತ್ತು ವಸ್ತ್ರವನ್ನಿಕ್ಕಿರ್ತಾಳೆ. ಸಲಹಿದ ತಾಯಿ ತಂದೆ ಕೂಡ ಹೊತ್ತು ಕಳೆವರಲ್ಲದೆ ಬೆನ್ನತ್ತಿ ಬರಂಗಿಲ್ಲ. ಹಂಗೆ ನನ್ ಜೊತೆ ಸಾಯಂಕಾಲವರೆಗೂ ನಮ್ಮ ಶವ ಇರೋವರೆಗೂ ಅಳ್ತಾರೆ, ಕರೀತಾರೆ ನಮ್ ಜೊತೆ. ಆದರೆ ನಮ್ಮ ಜೊತೆ ಬರುವುದಿಲ್ಲ. ಎಷ್ಟು ಚೆನ್ನಾಗಿದೆ. ಮತ್ತೆ ಕೊನೆಯ ಒಂದು ಸಾಲುಗಳನ್ನ ಹೇಳ್ತೀನಿ ನಾನು. ಸುತ್ತಾಲು ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಆಕೆನುವರು. ನೋಡ್ರಿ, ಸುತ್ತಾಲು ಕುಳ್ಳಿರ್ದ ಅಂದ್ರೆ ನಾವು ಮಲ್ಕೊಂಡಿರ್ತೀವಿ ಅವಾಗ. ನಾವು ನಾವು ಅಂತಿಮ ಯಾತ್ರೆ ಮಾಡುವಾಗ ನಾವು ಮಲಗಿರ್ತೀವಿ, ನಮ್ ಸುತ್ತ ಕೂತಿರ್ತಾರಲ್ಲ, ಅವ್ರೇನಂತಾರ ಅವ್ರೇನಂತಾರ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯ್ತಪ್ಪ ತೆಗಿರಿ, ಒತ್ತು ಹೋಯ್ತು ಹೊರಗೆ, ಹೊರಗೆ ಹಾಕ್ರಿ, ನಾವು ವಾಸನೆ ಆಗುತ್ತೆ, ಸಾಕು ಟೈಮ್ ಆಯ್ತು, ರಾತ್ರಿ ನಾವು ಉಂಡು ಮಲ್ಕೋಬೇಕು, ಎಷ್ಟೋ ತಳದು ಅಂತೇಳಿ. ಇತ್ತಲ ಕಸಕ್ಕಿಂತ, ನೋಡ್ರಿ ಇತ್ತಲನೆ ಕಸಕ್ಕಿಂತ ಅತ್ತತ್ತ ಈ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸುಡುವರು. ನೋಡ್ರಿ, ಈ ಶರೀರಕ್ಕೇನೂ ಇಲ್ಲಪ್ಪ ಅರ್ಥ. ಇದು ಜೀವ ಒಳಗಡೆ ಹೋಯ್ತು, ಇದು ಆತ್ಮ ಹೋಯ್ತು ಅಂದ್ರೆ ಹಿತ್ತಲಿನ ಕಸಕ್ಕಿಂತ ಕಡೆಯಾಗುತ್ತೆ. ಅದಕ್ಕೆ ಹರಣ ಹಿಂಗುವ ಮುನ್ನ ಹರಿಯ ಸೇವೆಯ ಮಾಡು. ಅಂದ್ರೆ ಈ ಜೀವ ಹೋಗೋಕ್ಕಿಂತ ಮುಂಚೆ ಪರಗತಿಯ ಸಾಧನ, ಇದೇ ಧ್ಯಾನ, ಇದೇ ಸತ್ಸಂಗ, ಇದೇ ಸಜ್ಜನ ಸಾಂಗತ್ಯ. ಪರಗತಿಯ ಸಾಧನ ಮಾಡಿಕೊಳ್ಳೋ ಅಂತೇಳಿ. ಇದನ್ನೇ ಯಾಕೆ ನಮ್ಮಲ್ಲಿ ಒಂದು ವೈರಾಗ್ಯ ಬರಬೇಕು ಎಲ್ಲವುಗಳ ಬಗ್ಗೆ, ಎಲ್ಲ ವಸ್ತುಗಳು, ಆಸ್ತಿ, ಮನೆ, ಕುಟುಂಬ, ಸಂಬಂಧಗಳ ಬಗ್ಗೆ. ಯಾಕೆ ಅಂದ್ರೆ ಓಶೋ ರಜನೀಶ್ ಹೇಳ್ತಾರೆ, ಆಗಾಗ ಸ್ಮಶಾನವನ್ನ ವಿಜ್ಞಾನ ಭೈರವ ತಂತ್ರದಲ್ಲಿ ಪದೇ ಪದೇ ನೀವು ಸಾವನ್ನ ನೋಡ್ಬೇಕು, ಸಾವಿನ ಮನೆಗೆ ಹೋಗ್ಬೇಕು. ಏನು ಆಗಾಗ ಈ ಸ್ಮಶಾನಗಳು ಊರವರ ಕಟ್ಟಬಾರ್ದಂತೆ, ಊರಾಗಿರ್ಬೇಕಂತೆ ಸ್ಮಶಾನ. ಅವ್ನು ನೋಡ್ತಾ ಇರ್ಬೇಕು ಸತ್ತವ್ರನ್ನ, ಹೆಣಗಳನ್ನ ಸುಡೋದನ್ನ ನೋಡ್ಬೇಕು. ಅವಾಗ ನಮ್ಮಲ್ಲಿ ನಾನು ಈ ಶರೀರವೇ ಅಲ್ಲ, ಸುಡ್ತಿರ್ತೀವಲ್ಲ, ಈ ಶರೀರ ನಾನಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಖಚಿತವಾಗಿ ಹೋಗ್ತದೆ. ಆದ್ರಿಂದ ಪತ್ರಿಜಿ ಅವರು ಕೂಡ ಎಷ್ಟೋ ಈ ರೀತಿ ಡಿಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟೋ ತಮ್ಮ ಉಪನ್ಯಾಸಗಳಲ್ಲಿ ಸಜ್ಜನ ಸಾಂಗತ್ಯ ಯಾಗ್ಬೇಕು ಅಂದ್ರೆ ನಾವು ಈ ಶರೀರ ಅಲ್ಲ, ಅದೇ ನಿಜವಾದ ಜ್ಞಾನ. ಫಸ್ಟ್ ಧ್ಯಾನ ಅಂದ್ರೆ, ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ನಾನೊಂದು ಆತ್ಮ, ಪ್ರತಿ ಕ್ಷಣ ಹಾಗೆ ಜೀವಿಸೋದು. ಹೀಗೆ ಈ ಒಂದು ಅಂಟಿಕೊಳ್ಳದೆ ಈ ಬಂಧನಗಳಲ್ಲಿ ಇರಬೇಕು, ಮತ್ತೆ ಬಿಟ್ಟು ಬಿಡಬಾರ್ದು, ಬಂಧನಗಳಲ್ಲಿ ಇದ್ದು ಅಂಟಿಕೊಳ್ಳದಿರಬೇಕು. ಹೀಗೆ ಅದ್ಭುತವಾದ ಒಂದು ದಾಸವಾಣಿ ಬಗ್ಗೆ ಇದರಲ್ಲಿದೆ. ಇನ್ನು ಅಳುವುದರಿಂದ ಏನು ಲಾಭವಿಲ್ಲ ಅಂತೇಳಿ ಪತ್ರಿಜಿ ಅವರ ಒಂದು ಸಣ್ಣ ಲೇಖನ ಕೂಡ ಇದರಲ್ಲಿ ಇದೆ. ಇನ್ನು ದಾವಣಗೆರೆ ಶಾಲಾ ಕಾಲೇಜುಗಳಲ್ಲಿ ಶ್ರೀಯುತ ಹರಿಶಂಕರ್ ಅವರು ಹಲವಾರು ವಿದ್ಯಾರ್ಥಿಗಳಿಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮನುಷ್ಯನಿಗೆ ಮುಖ್ಯವಾಗಿ 5 ವಿಷಯಗಳು ಹೇಳಿದ್ದಾರೆ. ನಿತ್ಯ ತಪ್ಪದೆ ಧ್ಯಾನ ಮಾಡ್ಬೇಕು, ಮತ್ತೆ ಬೇರೆಯವರನ್ನ ಜಡ್ಜ್ ಮಾಡಬಾರ್ದು, ಪ್ರತಿದಿನ ಪ್ರಕೃತಿಯಲ್ಲಿ ಸ್ವಲ್ಪ ಸಮಯವನ್ನ ಕಳಿಬೇಕು, ಮೌನವನ್ನ ಪಾಲಿಸ್ಬೇಕು, ಜೊತೆಗೆ ಇಡೀ ದಿನ ಖುಷಿಯಾಗಿ ಇರ್ಬೇಕು. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಿಜವಾಗ್ಲು ಆನಂದವಾಗಿರ್ಬೇಕು ಅನ್ನಲ್ಲ. ಇದನ್ನ ಶ್ರೀನಿವಾಸ್ ಮೂರ್ತಿ ಅವರು ವರದಿ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳೋಣ. ಇನ್ನು ಪತ್ರಿಜಿ ಅವರ ಪ್ರಶ್ನೋತ್ತರ ಒಂದು 4-5 ಪ್ರಶ್ನೆ ಹೇಳ್ತೀನಿ. ಮೊದಲನೇ ಒಂದು ಸಣ್ಣ ಪ್ರಶ್ನೆ, ನಮಗೆ ಜೀವನದಲ್ಲಿ ಸಂಭವಿಸುವ ನೋವನ್ನು ನಾನು ಹೇಗೆ ಮರಿಬೇಕು ಅಂತ. ಏನೆಲ್ಲ ಹೊಸ ಹೊಸ ಫ್ರೆಂಡ್ಸ್ ನ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಪತ್ರಿಜಿ. ಹೊಸ ಸ್ನೇಹ ಮಾಡ್ಕೊಂಡ್ರೆ ಹಳೆ ನೋವನ್ನ ಮರಿತೀವಿ. ಇನ್ನು ನೆಕ್ಸ್ಟ್, ಅಲ್ಲ ನಾವು ಬಂದಿರೋ ಮೂಲನು ಮತ್ತು ಗಮ್ಯ ಸೇರ್ಬೇಕಾಗಿರೋದು ಒಂದೇ ಆಗಿರೋದ್ರಿಂದ ಇಷ್ಟೆಲ್ಲ ಯಾಕೆ ಜನ್ಮಗಳು ಬೇಕು ನಮಗೆ? ಈ ಆತ್ಮಕ್ಕೆ ಇಷ್ಟು ಜನ್ಮಗಳು ಯಾಕೆ ಅಂದ್ರೆ, ಮೂಲ ಆತ್ಮಕ್ಕೆ ಏನು ಅನುಭವಗಳಿಲ್ಲ, ಕೇವಲ ಅನುಭವಗಳಿಗಾಗಿನೇ ಹುಟ್ಟಿವಿ ನೋಡಿ. ಅದಕ್ಕೆ ಈ ಜನ್ಮ ಇರೋದೇ ಅನುಭವ. ಅದಕ್ಕೆ ಪ್ರತಿದಿನ ನಮ್ಗೆ ಏನೇ ಕಷ್ಟ, ನಷ್ಟ, ಅವಮಾನ ಬರ್ತಾವಲ್ಲ, ಅವೆಲ್ಲ ಎಕ್ಸ್ಪೀರಿಯನ್ಸ್, ಅನುಭವ. ಜಸ್ಟ್ ಈ ಆತ್ಮಕ್ಕೆ ಎಷ್ಟೋ ಎಕ್ಸ್ಪೀರಿಯನ್ಸ್ಗಳು ಬೇಕಂತೆ. ಅದಕ್ಕೆ ನೋಡಿ ಇಷ್ಟು ಬೇರೆ ಬೇರೆ ರೂಪದಲ್ಲಿ ಅದು ಜನ್ಮವನ್ನ ಪಡಿತಾ ಇದೆ. ಅನುಭವಕ್ಕಾಗಿನೇ ಈ ಜೀವನ ಇರೋದೇ, ಅನುಭವ ಪಾಠ ಕಲಿಯೋದಕ್ಕಾಗಿ ಅಂತೇಳಿ. ಅವಾಗ ಇನ್ನೊಬ್ರು ಕೇಳ್ತಾರೆ, ನನ್ನ ಮನಸ್ಸನ್ನು ನಾನು ತೆಗೆದು ಹಾಕುವುದು ಹೇಗೆ ಅಂದ್ರೆ, ಏನಿಲ್ಲ, ಅದನ್ನ ಮಿಕ್ಸಿ ಗ್ರೈಂಡರ್ನಾಗ ಹಾಕ್ರಿ ಅಂತ. ಮಿಕ್ಸರ್ನಲ್ಲಿ ಹಾಕಿ ಒಂದು ಸ್ವಿಚ್ ಬಟನ್ ಒತ್ತಿ ಬಿಡ್ರಿ, ಅವಾಗ ಅದು ಮುರಿದು ಹೋಗ್ತದಂತೆ.
ಹಾಗಾದ್ರೆ ಯಾವ ಮಿಕ್ಸಿ ಸರ್ ಅಂದ್ರೆ, ಧ್ಯಾನ ಅನ್ನುವ ಮಿಕ್ಸಿಯಲ್ಲಿ ನೀವು ಮನಸ್ಸನ್ನ ಹಾಕಿದ್ರೆ ಅದು ಮಿಕ್ಸರ್ ಆಗಿ ಕರಿಗೋಗ್ಬಿಡ್ತದ. ಕೆಟ್ಟ ಹವ್ಯಾಸಗಳಿಂದ ನಾಶ ಮಾಡುವೇಕೆ ಅಂತಂದಾಗ ಪತ್ರಿಜಿ ಸರ್ ಅವ್ರಂತಾರೆ, ಕೆಟ್ಟ ಅನ್ನೋ ಪದನೇ ಬಳಸ್ಬೇಡ್ರಿ. ಅದು ಅನಾವಶ್ಯಕ, ಅವಶ್ಯಕ, ಪ್ರತಿಫಲ ನೀಡದ ಮತ್ತು ಪ್ರತಿಫಲ ನೀಡುವ, ಲಾಭದಾಯಕ, ಕಡಿಮೆ ಲಾಭದಾಯಕ, ಅದರಿಂದ ಏನು ಕಲಿದಿರ್ತದೆ ನಾವು ಕೆಟ್ಟ ಹವ್ಯಾಸದಿಂದ. ಸೊ ಅದು ಕೆಟ್ಟದ್ದು ಅನ್ನೋದಕ್ಕಿಂತ ಅದು ಏನು ಪ್ರತಿಫಲ ನೀಡೋದಿಲ್ಲ, ಅದು ಅನಾವಶ್ಯಕ ಅಂತ ನಿಮ್ಗೆ ಭಾವನೆ ಬರ್ತದಲ್ಲ ಅಂತ. ಇನ್ನೊಂದು, ಎಲ್ರಿಗೂ ಒಂದು ಕ್ವಶನ್ ಇದ್ದೇ ಇರುತ್ತೆ ಈ ಕ್ರಿಸ್ಟಲ್ಸ್ಗಳ ಬಗ್ಗೆ, ಪಿರಮಿಡ್ಗಳ ಬಗ್ಗೆ. ಸರ್ ಹೇಳ್ತಾರೆ, ಪಿರಮಿಡ್ಗಳು ಸ್ಫಟಿಕಗಳ ಅವಲಂಬನೆ ಮಾಸ್ಟರ್ಗಳಿಗೆ ಅವಶ್ಯಕತೆ ಇದೆಯಾ ಅಂದಾಗ ಪತ್ರಿಜಿ ಅವರು ಎಷ್ಟು ನೇರವಾಗಿ ಹೇಳಿದ ನೋಡಿ. ಆರಂಭಿಕರಿಗೆ ಎಲ್ಲವೂ ಸಹಕಾರ. ಆರಂಭಿಕರು ಅಂದ್ರೆ, ಆರಂಭದಲ್ಲಿ ನೋಡು, ಒಂದು ಮಗುವಿಗೆ ವಾಕರ್ ಬೇಕು, ಆಯ್ತದ ಕಾಲ್ ಮೇಲೆ ನಿಂತಾಗ ಯಾವುದು ಬೇಕಿಲ್ಲ. ಅಂದ್ರೆ ಸ್ಫಟಿಕಗಳಾಗ್ಲಿ, ಕ್ರಿಸ್ಟಲ್ ಇವು ಪಿರಮಿಡ್ಗಳಾಗ್ಲಿ, ಯಾವುದೇ ಆಗ್ಲಿ ಒಂದು ಹಂತದವರೆಗೆ, ಆರಂಭಿಕ ಹಂತದಲ್ಲಿ ಅವು ಹೆಲ್ಪ್ ಮಾಡ್ತವೆ. ಹೀಗೆ ಹಲವಾರು, ಮುಖ್ಯವಾಗಿ ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಒಂದು ಆಧ್ಯಾತ್ಮಿಕ ವಿಜ್ಞಾನಿಗಳ ಜಾಗತಿಕ ಸಮಾವೇಶ ಅಂತಿತ್ತು, ಗ್ಲೋಬಲ್ ಕಾನ್ಫರೆನ್ಸ್ ಆಫ್ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳಿ. ನೀವ್ ಇದನ್ನ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರು ಅವ್ರು. ಉದ್ದೇಶ ಏನಿದ್ರದು ಅಂದ್ರೆ, ನಾವ್ ಒಂದೆರಡು ಅಟೆಂಡ್ ಮಾಡಿದ್ದೆ. ಇದು ಪ್ರತಿ ವರ್ಷ ಗ್ಲೋಬಲ್ ಕಾಂಗ್ರೆಸ್ ನಡೀತಾ ಇತ್ತು ಪಿರಮಿಡ್ ವ್ಯಾಲಿಯಲ್ಲಿ, ಅದು ಅಕ್ಟೋಬರ್ ನಲ್ಲಿನೇ ರಜೆಯಲ್ಲಿ. ಒಂದ್ಸಲ ಮೈಸೂರಲ್ಲೂ ಇತ್ತು. ಬೇರೆ ದೇಶದ ಆಧ್ಯಾತ್ಮಿಕ ಚಿಂತಕರೆಲ್ಲ ಅದರಲ್ಲಿ ಬಂದು, ಎಲ್ಲ ಆ ದೇಶದ ಒಬ್ಬ ಗ್ರೇಟ್ ಸ್ಪಿರಿಚುವಲ್ ಸೈಂಟಿಸ್ಟ್ ಅವರು. ಈಗ ನಮ್ಮ ಹತ್ರ ಹೆಂಗ, ಈಗ ಯಾರು ಪತ್ರಿಜಿ ಅವರು, ಸದ್ಗುರು ಅವರು, ಮತ್ತೆ ಆರ್ಟ್ ಆಫ್ ಲಿವಿಂಗ್ ಯಾರದು ರವಿಶಂಕರ್ ಗುರೂಜಿ, ಈಗ ಇದರಲ್ಲ, ಆ ತರ ಆ ದೇಶದಲ್ಲಿ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಚಿಂತಕರೆಲ್ಲ ಇಲ್ಲಿ ಬಂದು ಒಂದೇ ವೇದಿಕೆಯಲ್ಲಿ ಮಾತಾಡೋದು ವಿವಿಧ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ. ಅದಕ್ಕೆ ಈ ಎಲ್ಲವುಗಳನ್ನ ಒಂದು ವೇದಿಕೆಯಲ್ಲಿ ತರಬೇಕು ಅನ್ನೋದು ಪತ್ರಿಜಿಯವರ ಆಶಯವಾಗಿತ್ತು. ಇನ್ನು ಹೀಗೆ ಪತ್ರಿಜಿ ಅವರು, ಮೆಹರ್ ಬಾಬಾ ಅವ್ರದ್ದು ಒಂದು ಕೃತಿ ಇದೆ, ಗಾಡ್ ಸ್ಪೀಕ್ಸ್ ಅಂತೇಳಿ. ಆ ಗಾಡ್ ಸ್ಪೀಕ್ಸ್ ನಲ್ಲಿ 5 ಜನ ಇರ್ತಾರಂತೆ ಪ್ರತಿ ಕಾಲಘಟ್ಟದಲ್ಲಿ ಒಂದು ಅವತಾರದಲ್ಲಿ. ಅವ್ರು ಯಾರು ಅಂದ್ರೆ, ಪತ್ರಿಜಿ ಎಷ್ಟು ಚೆನ್ನಾಗಿ ಹೇಳಿದರೆ, ಎಲ್ಲಾ ಪುಸ್ತಕಗಳನ್ನು ಓದುವಾಗ ನಾವು ಹಂಸದ ತರ ಇರ್ಬೇಕು. ಅಲ್ಲಿ ಏನ್ ತಗೋಬೇಕು ಅದನ್ನ ತಗೋಬೇಕು, ಎಲ್ಲವನ್ನೂ ತಗೋಬೇಕಾದ ಅವಶ್ಯಕತೆ ಇರಲ್ಲ. ಯಾವ್ದನ್ನ ಬಿಡ್ಬೇಕು ಅದನ್ನ ಬಿಟ್ಟು ಬಿಡ್ಬೇಕು ಅಂತ. ಸ್ವತಃ ಪತ್ರಿಜಿ, ನಿಮ್ಗೆ ಎಲ್ರಿಗೂ ಗೊತ್ತಿರ್ಲಿ, ಸ್ವತಃ ನಾನ್ ಹೇಳಿದ್ದನ್ನು ಕೂಡ ಹೊರೆಗಚ್ಚರಿ ಅಂತಾರೆ ಪತ್ರಿಜಿ ಅವರು. ನನ್ನನ್ನ ಕೂಡ ಪರಮಗುರು ಅಂತ ಸ್ವೀಕರಿಸಿ, ನೀವು ನನ್ನ ಹತ್ರನೇ ನಿಂತು ಬಿಡ್ಬಾಡ್ರಿ, ನನ್ನ ಜ್ಞಾನಕ್ಕೆ ನೀವು ಸೀಮಿತರಾಗಬಾಡ್ರಿ. ದಯವಿಟ್ಟು ನೀವು ನನಗಿಂತ ಹೆಚ್ಚಿನ ಜ್ಞಾನ ನಿಮ್ಮಲ್ಲಿ ಇರ್ತದೆ, ಯಾವ ಕಾರಣಕ್ಕೂ ನನ್ನ ಹತ್ರ ಸೀಮಿತರಾಗಬಾಡ್ರಿ, ನನ್ನ ಜ್ಞಾನದವರೆಗೆ ನೀವು ನಿಲ್ಲಬಾಡ್ರಿ ಅಂತ ಹೇಳ್ತಾರೆ. ಅದು ನಿಜವಾದ ಗುರುವಿನ ಬೋಧನೆ. ಇನ್ನು ಪ್ರತಿ ತಿಂಗಳ ಸ್ಥಿರ ಶೀರ್ಷಿಕೆಯಲ್ಲಿ ಲಲಿತಾ ಸಹಸ್ರನಾಮದ ಅಂತರಾರ್ಥ ಇದೆ, ಒಂದು 6 ಶ್ಲೋಕಗಳು ಅರ್ಚನಾ ಚಿಕ್ಕಬಳ್ಳಾಪುರ ಅವರು ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿ ಬಾಗಲಕೋಟೆಯಲ್ಲಿ ತಟವರ್ತಿ ಅವರ 1 ದಿನದ ಕಾರ್ಯಾಗಾರ ಯಶಸ್ವಿಯಾಗಿತ್ತು, 200 ಜನ ಸೇರಿದ್ರು, ತುಂಬಾ ಯಶಸ್ವಿಯಾಗಿನೂ ಆಯ್ತು. ಯೋಗ ವಾಸಿಷ್ಠ್ಯ, ರಾಮನಿಗೂ ವಶಿಷ್ಠರಿಗೂ ನಡೆದ ಸಂವಾದ. ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಹಿರಿಯೂರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತೇಳಿ. ಇದು ಯಾರಿಗೆ ಬಂತು ಇಂಟ್ಯೂಷನ್ ಅಂದ್ರೆ, ಚಂದ್ರಮೋಹನ್ ಮತ್ತು ಶಾಲಿನಿ ಅವರಿಗೆ, ಪಿರಮಿಡ್ ವ್ಯಾಲಿಯ ಶಾಲಿನಿ ಹಾಗೂ ಮಾಸ್ಟರ್ ಚಂದ್ರಮೋಹನ್ ಅವರಿಗೆ ಈ ರೀತಿ ಪ್ರಾಣ ಪ್ರತಿಷ್ಠಾಪನೆ ಅಂತೇಳಿ ಸುಮಾರು 1300 ಜನ ಸೇರ್ಕೊಂಡು 8 ತಾಸುಗಳ ಕಾಲ ಅಖಂಡ ಧ್ಯಾನ ಮಾಡಿದ್ದಾರೆ. ಬಹಳ ಚೆನ್ನಾಗಾಯ್ತು. ಅಲ್ಲಿ ವಾಲಿ ಗುರುಜಿ, ಇನ್ನಿತರ ಪ್ರೇಮ್ನಾಥ್ ಸರ್ ಅವರೆಲ್ಲ, ಸಾಕಷ್ಟು ಜನ ಗ್ರೇಟ್ ಪಿರಮಿಡ್ ಮಾಸ್ಟರ್ಗಳು, ಗೀತಾ ಯಾದವ್, ವಿಶಾಲಾಕ್ಷ ಆಕಳವಾಡಿ, ಜೀವಂದರ್ ಕೇತಪ್ಪ, ಡಾಕ್ಟರ್ ಸುಮಂಗಲಾ ಸಾಲಿಮಠ್, ಹೀಗೆ ಹಲವಾರು ಜನ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಅಂತ ಆ ವರದಿ ಇದೆ. ಇನ್ನು ಮರುಳ ಮುನಿಯನ ಕಗ್ಗದ ವಿಶ್ಲೇಷಣೆ ಇದೆ. ಅದೆಲ್ಲದಕ್ಕಿಂತ ಒಂದು ಪುಸ್ತಕ ಪರಿಚಯ ಇದೆ ನೋಡಿ, ದೈವಿಕ ಸ್ತ್ರೀ ತತ್ವದ ಜಾಗೃತಿ ಅಂತ. ಅದು ಮೂಲ ಬರೆದವರು ತೆಲುಗುದಲ್ಲಿ ದೇವಿ ಚಕ್ಕ ಅಂತೇಳಿ, ಅದನ್ನ ಕನ್ನಡಕ್ಕೆ ಅನುವಾದಿಸಿದವರು ನಾಗಜ್ಯೋತಿ ನಿರ್ಮಲಾ ಗುಪ್ತ. ಅಂದ್ರೆ ಸ್ತ್ರೀ ಶಕ್ತಿ ಅನ್ನೋದು ನಿಮಗ್ ಗೊತ್ತು. ನಾವು ಅರ್ಧನಾರೀಶ್ವರ ತತ್ವ ಅಂತೇಳಿ ಲಾಸ್ಟ್ ಇಯರ್ ಕಳೆದ ಬಾರಿ ಒಂದು ಸಂಚಿಕೆಯಲ್ಲಿ ಹೇಳಿದ್ವಿ. ವಿಶೇಷವಾಗಿ ಪತ್ರಿಜಿ ಅವರು ಏನಂತಾರಂದ್ರೆ, ನಾನು ನಿಜವಾಗ್ಲೂ ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ನಾನು ಯಾಕಾದ್ರೂ ಹೆಣ್ಣಾಗ್ಬಿಟ್ಟಿನ ಅನ್ಕೋತಿದ್ದೆ. ಅವರು ವುಮೆನ್ ಬಗ್ಗೆ ಹೇಳ್ತಾರೆ, ಹೆಣ್ಣಿನ ಜನ್ಮ ಅಂದ್ರೆ ಬಹಳ ಶ್ರೇಷ್ಠ. ಎಲ್ಲಾ ಗಂಡು ಮಕ್ಕಳು, ಪುರುಷರು, ಹೆಣ್ಣು ಮಕ್ಕಳಿಂದ ಕಲಿತುಕೊಳ್ಳಬೇಕಾಗಿರೋದು ಬಹಳ ಇದೆ. ಅವ್ರ ಜನ್ಮ ಪಡೆದದ್ದಾರಂದ್ರೆ ಹೆಣ್ಮಕ್ಳ ಜೊತೆ ಇದ್ದು ಅವರಿಂದ ಕಲಿತ್ಕೊಳ್ಬೇಕು ಅಂತೇಳಿ ಬಹಳ ಇದೆ ಅಂತ. ಹೀಗೆ ಇನ್ನು ಧ್ಯಾನ ಸೇವಾನುಭವ ಆಗ್ಲಿ ಹೇಳಿದೆ. ರಾಜಶೇಖರ್ ಅಡಿಕೆನವರು ಅಲ್ಲಿ ಹೋಮ್ ಸ್ಟೇ ನಲ್ಲಿ ಒಬ್ರಿಗೆ ಧ್ಯಾನ ಹೇಳ್ಕೊಟ್ರು. ಮರುದಿನನೇ ಆ ಯಮ್ಮ ಇನ್ನ ಇಬ್ರಿಗೆ ಧ್ಯಾನ ಹೇಳಿದ್ಲಂತೆ. ಆಕಿ ಎಂತ ಪರಿಸ್ಥಿತಿ ಅಲ್ಲ ಅಂದ್ರೆ, ಆಕಿನ ಗಂಡ ಅಲ್ಲಿ ಐಸಿಯುದಾಗ ಅಡ್ಮಿಟ್ ಅದಾನೆ ಅಂತ ಪರಿಸ್ಥಿತಿ. ಹೀಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಿಮಗೆ ಧ್ಯಾನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆದ ಕಾರ್ಯಕ್ರಮ, ಬೆಂಗಳೂರು, ದಾವಣಗೆರೆ, ಯಾದಗಿರಿ, ಗದಗ, ಅಲ್ಲಿಯ ರ್ಯಾಲಿಗಳು, ಕಾರ್ಯಕ್ರಮಗಳು, ಎಲ್ಲಾ ಕಡೆ ನಡೆದ ಕಾರ್ಯಕ್ರಮಗಳನ್ನು
ಬಹಳ ಅದ್ಭುತವಾಗಿ ಒಂದು ವರದಿಯನ್ನ ಮಾಡ್ತಾ ಪತ್ರಿಜಿವಾಣಿ, ಗುರುವಾಣಿ, ತುಳಸಿದಳ, ಫ್ರೆಡ್ರಿಕ್ ಲೆಂಜ್ ಅವರ ಎನ್ಲೈಟ್ಮೆಂಟ್, ಹೀಗೆ ಅದ್ಭುತವಾಗಿ ಧ್ಯಾನ ಕಸ್ತೂರಿ ಮೂಡಿ ಬಂದಿದೆ. ಇಂತಹ ಒಂದು ಧ್ಯಾನ ಕಸ್ತೂರಿಯ ಜ್ಞಾನ, ನನ್ನ ಉದ್ದೇಶ ಇಷ್ಟೇ. ಯಾಕೆ ಪರಿಚಯಿಸ್ತೀನಿ ಅಂದ್ರೆ, ಧ್ಯಾನ ಕಸ್ತೂರಿ ಚಂದಾದಾರರ ಆಗಿದ್ದು ಅವ್ರಿಗೆ ಪುಸ್ತಕ ಬಂದ್ಮೇಲೆ ಅವ್ರಿಗೆ ಓದಕ್ ಆಗದೆ ಇರೋರಿಗೂ, ಚಂದಾದಾರರ ಅಲ್ಲದವರಿಗೂ ಧ್ಯಾನ ಕಸ್ತೂರಿಯಲ್ಲ ಜ್ಞಾನ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳ ಒಂದು ಸಂಚಿಕೆ ಪರಿಚಯ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದೀವಿ. ನನಗೆ ಶಾಂತಲಾ ಮೇಡಮ್ ಅವ್ರಿಗೆ ನಾನು ಬಹಳ ಋಣಿಯಾಗಿದ್ದೀನಿ. ಅವರು ಪ್ರತಿ ಬಾರಿ ನಮಗೆ ಈ ಒಂದು ವೇದಿಕೆಯ ಮೂಲಕ ಧ್ಯಾನ ಕಸ್ತೂರಿಯ ಜ್ಞಾನವನ್ನ ಹಂಚಿಕೊಳ್ಳಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1-2 ನಿಮಿಷ ಪಟಾಪಟ ಉತ್ತರ ಕೊಡ್ಬೇಕು. ತಟ್ ಅಂತ ಹೇಳಿ ಇಲ್ಲಿ ಹೆಂಗ್ ಕೊಡ್ತೀವಲ್ಲ ಆ ತರ ನೋಡೋಣ. ಅನ್ಮ್ಯೂಟ್ ಮಾಡ್ಕೊಂಡು ಇಲ್ಲ ಹ್ಯಾಂಡ್ ರೈಸ್ ಮಾಡ್ರಿ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಸಾಧಿಸಿದ ಟಿಬೇಟ್ನ ಮಹಾಯೋಗಿ ಯಾರು ಹೇಳ್ತೀರಿ? ಫಾಸ್ಟ್ ಆಗಿ ಚಾಟ್ ಬಾಕ್ಸ್ ನಲ್ಲೂ ಹೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ ಮಾಸ್ಟರ್ಸ್. ವೆರಿ ಗುಡ್, ಎಲ್ರಿಗೂ ಕೊಟ್ಟಿದ್ದಾರೆ ನೋಡಿ. ಇವತ್ ಬೆಳಿಗ್ಗೆ ವೆರಿ ಗುಡ್. ಅವರ ಗುರುಗಳ ಹೆಸರು? ಓಕೆ, ಆಯ್ತು. ಅವರ ಗುರುಗಳ ಹೆಸರು ಮಿಲಾರೆಪ್ಪ. ಅವ್ರ ಗುರುಗಳು ಲೋಬ್ಸಮ್ ರಾಂಪಾ ಮೇಡಮ್. ಅಲ್ಲ, ಮಾರ್ಪ ಅಂತೇಳಿ ಅವ್ರ ಗುರುಗಳ ಹೆಸರು. ಓಕೆ. ಈ ಚಿತ್ರದಲ್ಲಿ ಕಾಣುವ ಯೋಗಿ ಯಾರು? ಒಂದ್ ನಿಮಿಷ, ನಾನು ಈಗ ಕಾಣಿಸ್ತಾ ಇದ್ದೇನೆ, ಬೆರಳಿಟ್ಟಿದ್ದೀನಿ. ಇವ್ರು ಯಾರು? ಪರಮಹಂಸ ಯೋಗಾನಂದ. ಅವ್ರದೇ ನಡೆದಿದೆ ನಿಮ್ಗೆ. ಓಕೆ. PSSM ಆಂದೋಲನದ ವತಿಯಿಂದ ಮೊಟ್ಟ ಮೊದಲು ನಿರ್ಮಾಣವಾದ ಪಿರಮಿಡ್ ಯಾವುದು? ಆಂದೋಲನದಿಂದ ಮೊಟ್ಟ ಮೊದಲ ಹೇಳಿ ಮೇಡಮ್. ಶೈಲಜಾ ಪೊಲೀಸ್ ನಿಂದ ಮೊಟ್ಟ ಮೊದಲು ನಿರ್ಮಾಣವಾದ ಪಿರಮಿಡ್ ಅಲ್ಲ. ಹೋಗ್ಲಿ, ಇನ್ನೊಂದು ನೆಕ್ಸ್ಟ್ ಕ್ವಶನ್. PSSM ಆಂದೋಲನ ಆಂಧ್ರ ಪ್ರದೇಶ ಯಾವ ನಗರದಿಂದ ಆರಂಭವಾಯಿತು? ಕಡ್ತಾಲ್. ಕರ್ನೂಲು. ಮೊದಲ ಪಿರಮಿಡ್ ಕೂಡ ಕರ್ನೂಲ್ ನಲ್ಲಿ ಬುದ್ಧ ಪಿರಮಿಡ್. ಹೌದು. ಈಗ ಹೇಳ್ರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ ಎಂದು ಎಚ್ಚರಿಸಿದ ವಚನಕಾರರು ಯಾರು? ಲೋಕದ ಡೊಂಕು ತಿದ್ದದು ಬೇಡ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಓಕೆ. ಸಜ್ಜನರ ಸಂಘದೊಳ ಇರಿಸೆನ್ನ ರಂಗಾ ಎಂದು ಸಜ್ಜನ ಸಾಂಗತ್ಯ ನೀಡಲು ತಮ್ಮ ಕೀರ್ತನೆಯ ಮೂಲಕ ಪ್ರಾರ್ಥಿಸಿದ ದಾಸ ಶ್ರೇಷ್ಠರು ಯಾರು? ಪುರಂದರದಾಸರು. ವೆರಿ ಗುಡ್, ವೆರಿ ಗುಡ್. ಸಂಭೋಗದಿಂದ ಸಮಾಧಿಯ ಕಟ್ಟಿದೆ. ಈ ಶ್ರೇಷ್ಠ ಕೃತಿ, ಆಧ್ಯಾತ್ಮಿಕ ಕೃತಿಯ ಕರ್ತೃ ಯಾರು? ವೆರಿ ಗುಡ್, ರೈಟ್, ಓಶೋ. ಓಕೆ. ಉನ್ನತ ಲೋಕದ ಮಾಸ್ಟರ್ ಆಗಿರುವ ಶೇತ್ ಮಹಾಶಯರು ತಮ್ಮ ಸಂದೇಶ ನೀಡಲು ಭೂಮಿಯ ಮೇಲೆ ಆಯ್ಕೆ ಮಾಡಿಕೊಂಡ ವ್ಯಕ್ತಿ ಹೆಸರೇನು? ಅಲ್ಲ, ಸೇತ್ ಮಾಸ್ಟರ್ ಯಾರ ಮೂಲಕ ಯಾರಿಗೆ ವಾಕಿನಾಗಿ ತಮ್ಮ ಮೆಸೇಜ್ಗಳನ್ನ ಭೂಮಿಯವರಿಗೆ ಕೊಟ್ಟ? ಜೇನ್ ರಾಬರ್ಟ್. ನೆಕ್ಸ್ಟ್ ನೋಡ್ರಿ, 1000 ಸೀಡ್ಸ್ ಆಫ್ ಜಾಯ್ ಈ ಕೃತಿಯ ಕರ್ತೃ ಯಾರು? 1000 ಸೀಡ್ಸ್ ಆಫ್ ಜಾಯ್ ಆನಂದ ಕರುಣೇಶು, ಆರ್ಟ್ ಆಫ್ ಲಿವಿಂಗ್ ನ ಒಬ್ಬ ಡಿವೋಟಿ. 2 ಸಲ ನಮ್ಮ ಕಡತಾಲ್ಗೆ, ಕೈಲಾಸಪುರಿಗೆ ಬಂದಿದ್ರು. ರೋಂಡಾ ಬ್ರೈನ್ ಅವರ ಸೀಕ್ರೆಟ್ ದಿ ಮ್ಯಾಜಿಕ್ ಪುಸ್ತಕದ ಮುಖ್ಯ ಸಂದೇಶ ಏನು? ನಾನ್ ಹೇಳ್ತಾ ಇರೋದು ಸೀಕ್ರೆಟ್ ದಿ ಮ್ಯಾಜಿಕ್, ಈ ಪುಸ್ತಕ. ನೀವ್ ಅಲ್ಲ, ಬರೀ ಸೀಕ್ರೆಟ್ ಅನ್ನೋದು ಒಂದ್ ಪುಸ್ತಕ, ಸೀಕ್ರೆಟ್ ದಿ ಮ್ಯಾಜಿಕ್ ಅನ್ನೋದು ಇನ್ನೊಂದು ಪುಸ್ತಕ. ಆ ಸೀಕ್ರೆಟ್ ದಿ ಮ್ಯಾಜಿಕ್ ಓನ್ಲಿ ಗ್ರಾಟಿಟ್ಯೂಡ್, ಕೃತಜ್ಞತಾ ಭಾವನೆ. ಮೊದಲನೇ ಅಧ್ಯಾಯ ಹೆಸರು ಯಾರು ಹೇಳ್ತಾರೆ? ಭಗವದ್ಗೀತೆಯ ಮೊದಲನೇ ಅಧ್ಯಾಯ. ಮೊದಲನೇ ಅಧ್ಯಾಯ ವಿಷಾದ ಯುಗ, ಅರ್ಜುನನ ವಿಷಾದ ಯುಗ. ಓಕೆ. ಈಗ ಹೇಳ್ರಿ ನೋಡೋಣ, ಭಗವದ್ಗೀತೆಯಲ್ಲಿ ಅಂತ್ಯದಲ್ಲಿ ಕೃಷ್ಣ ಅರ್ಜುನನಿಗೆ ನೀಡಿದ ಕೊನೆಯ ಸಂದೇಶ ಏನು?
ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ನೀಡಿದ ಕೊನೆಯ ಸಂದೇಶ. ಇದು ರಸಪ್ರಶ್ನೆ. ಈಗ ಆಧ್ಯಾತ್ಮಿಕ ಲಾಸ್ಟ್ ಇನ್ನ 2 ಕ್ವಶನ್ ಉಳಿದಾವ. ಹೇಳ್ರಿ. ಯಥಾ ಇಚ್ಛತಿ ತಥಾ ಕುರು. ಅಂದ್ರೆ ಹೇಳಿಬಿಟ್ಟಿನಪ್ಪ, ನಿನ್ನಿಚ್ಛೆ ಮಾಡು. ಕೊನೆಗೆ ನಿನ್ನಿಷ್ಟ. ನೆಕ್ಸ್ಟ್, ಶೀತಾಯಣ ಕೃತಿಯ ಮೂಲ ಕೃತಿ ಯಾವುದು? ಶೀತಾಯಣದ ಮೂಲ ಕೃತಿ ವಾಲ್ಮೀಕಿ ರಾಮಾಯಣ. ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ. ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಇಂಗ್ಲಿಷ್ ನಲ್ಲಿ. ಅದರ ಕರ್ತೃ ಯಾರು? ಅದರ ಕರ್ತೃ ಯಾರು? ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ. ಡೇನಾ ಮೇರಿಯಂ. ಅವ್ರು ಯಾವ ದೇಶದವರು? USA. ನಿಮ್ಗೆ ಗೊತ್ತಿರ್ಲಿ, ಸೀತಾಯಣದ ಕರ್ತೃ ಡೇನಾ ಮೇರಿಯಮು. ಇಂಡೋನೇಷ್ಯಾ. ರಾಮಾಯಣದಲ್ಲಿ 2 ಜನ್ಮ, ಒಂದು ಮೀನಾಕ್ಷಿ, ಇನ್ನೊಂದು ಅನಸೂಯ ಅಂತೇಳಿ. ಮೀನಾಕ್ಷಿ ಜನ್ಮದಲ್ಲಿ ಸೀತೆಯ ಜೊತೆನೆ ಇದ್ದು ಸೀತೆಯನ್ನು ಎತ್ತಾಡಿಸಿದವಳು. ಜನ್ಮ ಅನಸೂಯ ಅಂತೇಳಿ ಅಯೋಧ್ಯೆಯಲ್ಲಿ ಜನ್ಮ. ಒಂದು ಮಿಥಿಲೆಯಲ್ಲಿ, ಇನ್ನೊಂದು ಅಯೋಧ್ಯೆಯಲ್ಲಿ. ಓಕೆ, ಇಲ್ಲಿವರೆಗೂ ನನಗೆ ಈ ಜ್ಞಾನವನ್ನ ಹಂಚಿಕೊಳ್ಳಕ್ಕೆ ಈ ವೇದಿಕೆಯನ್ನು ಕೊಟ್ಟ ಶಾಂತಲಾ ಮೇಡಮ್ ಅವರಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ರು ನನ್ನ ಒಂದು ವಿಶೇಷ ಮನವಿ, ಎಲ್ಲರಲ್ಲಿ ದಯವಿಟ್ಟು ಎಲ್ರು ಧ್ಯಾನ ಕಸ್ತೂರಿಗೆ ಚಂದದಾರರಾಗ್ರಿ, ಓದಿಸ್ರಿ. ಅತ್ಯದ್ಭುತವಾಗಿ ಬರ್ತಾ ಇದೆ. ಎಲ್ರಿಗೂ ಆ ಜ್ಞಾನ ಎಲ್ರಿಗೂ ಹಂಚುವಂತಾಗ್ಲಿ. ಈಗ ಈ ತಿಂಗಳ ಒಬ್ರು ಗೃಹ ಪ್ರವೇಶದಲ್ಲಿ ಮಂಜುಳಾ ಪಾಟೀಲ್ ಅಂತೇಳಿ ಇಲ್ಲಿ ಇಲ್ಕಲ್ ಹತ್ರ ಒಂದು ಪಿರಮಿಡ್ ಕಟ್ಟಿದ್ದಾರೆ. 11/11. ಅವರ ಪಿರಮಿಡ್ ನಲ್ಲಿ ಪಿರಮಿಡ್ ಉದ್ಘಾಟನೆ ಎಂದು ಬಂದ ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಅಂತ ಕೊಡ್ಬೇಕಲ್ಲ, ನಾನು ಏನೂ ಕೊಡಂಗಿಲ್ಲ, ಧ್ಯಾನ ಕಸ್ತೂರಿಯನ್ನೇ ಕೊಡ್ತೀನಿ ಅಂತೇಳಿ ಅವ್ರು ಧ್ಯಾನ ಕಸ್ತೂರಿಯನ್ನೇ ತಗೊಂಡಿದ್ದಾರೆ. ಹೀಗೆ ನಾವು ಒಟ್ಟಾರೆ ಧ್ಯಾನ ಕಸ್ತೂರಿಯನ್ನ ಹಂಚುವ ಮೂಲಕ, ಚಂದದಾರರಾಗುವ ಮೂಲಕ, ಆ ಪತ್ರಿಕೆಯನ್ನ ಓದುವ ಮೂಲಕ ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಪಡೆಯೋಣ ಅಂತ ಹೇಳ್ತಾ ಮಗದೊಮ್ಮೆ ಶಾಂತಲಾ ಮೇಡಮ್ ಅವರಿಗೆ ಧನ್ಯವಾದಗಳು. ಮೇಡಮ್, ಮತ್ತೊಮ್ಮೆ ಧ್ಯಾನಕ್ಕೆ ಕೊಡಿಸ್ತೀರಾ? ಏನಿಲ್ಲ ಮೇಡಮ್, ಬೆಳಗ್ಗೆ ಅದಾಗ್ಲೇ ಆಯ್ತು, ಸ್ಟಾರ್ಟಿಂಗ್ ಅಲ್ಲಿ ಆಯ್ತು. ಸರಿ. ಯಾರಿಗಾರು ಇವರು ವಿಜಯಲಕ್ಷ್ಮಿ ಏನೋ ಮಾತಾಡ್ತಾರೆ ಅನ್ಸುತ್ತೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ಕೇಳಿಸ್ತಿಲ್ಲ ಮೇಡಮ್, ಅನ್ಮ್ಯೂಟ್ ಆಗಿದೆ ಆದ್ರೆ ಕೇಳಿಸ್ತಿಲ್ಲ. ಅನ್ಮ್ಯೂಟ್ ಆಗಿದೆ ಆದ್ರೆ ಕೇಳ್ತಾ ಇಲ್ಲ. ಬಿಡಿ ಮೇಡಮ್, ಮತ್ತೆ ಯಾರಾದ್ರೂ ಚೆಕ್ ಮಾಡಿ ಮೇಡಮ್, ಯಾಕೆಂತ ಗೊತ್ತಿಲ್ಲ, ಅನ್ಮ್ಯೂಟ್ ಆಗಿದೆ. ಶ್ರೀನಿವಾಸ್ ಸರ್ ಮಾತಾಡಿ. ಶಾಂತಲಾ ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಮೇಡಮ್ ನಮಸ್ಕಾರ. ಮೇಡಮ್ ಲಲಿತಾ ಮೇಡಮ್, ಆಕ್ಚುಲ್ ಆಗಿ ನಿಮ್ಮ ಇನಿಷಿಯೇಟಿವ್ ಇಂದ ನನಗೆ ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ಬರ್ತಾ ಇದೆ. ಬಟ್ ಒಂದು ಪುಸ್ತಕ ನಾವು ಓದದ ಮೇಲೆ ನಿಮ್ಮ ಒಂದು ಇಂಟ್ರಡಕ್ಷನ್ ಮತ್ತೆ ಅದರ ಒಂದು ವಿವರಣೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಂಗೆ ತುಂಬಾ ಇಡ್ಸಿದ್ದು ಇವತ್ತು ಒಂದು ವರ್ಡು, ಅದು ಪ್ರತಿನಿತ್ಯ ಹೇಳೋಣ ಅನಿಸ್ತಾ ಇದೆ, ಪ್ರೀತಿ ಮತ್ತೆ ಬದುಕು ಅನ್ನೋದು. ಅದು ಒಂದು ಸಾಕು ಮೇಡಮ್. ಇವತ್ತು ಅದನ್ನ ನೀವು ಕೊಟ್ಟಿರತಕ್ಕಂತ ಒಂದು ವಿಷನ್. ಪ್ರಣೀತಾ ಮೇಡಮ್ ಈ ವರ್ಷ ಎಲ್ಲ ಪ್ರೀತಿ ಅಂತಕ್ಕಂಥದ್ದನ್ನೊಂದು ಹೈಲೈಟ್ ಮಾಡಿದ್ದಾರೆ ಈ ವರ್ಷ. ಅದು ತುಂಬಾ ನಂಗೆ ಹಿಡಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಶಾಂತ ಮೇಡಮ್. ನಮಸ್ತೆ. ಹೇಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ನಾವು ಓದೋದಕ್ಕಿಂತ ಕೇಳ್ತಾರೆ ಇನ್ನು ಆಳವಾಗಿ ಹೋಗ್ತೀವಿ, ಅದು ಅಚ್ಚದೆ ಉಳಿಯುತ್ತೆ ಮೇಡಮ್. ನಿಜ, ಜೀವ ಅನ್ನೋ ಹಾಗೆ ನೀವು ಹೇಳ್ತಾ ಇರುವಾಗಲೇ ಒಂದೊಂದು ಅಕ್ಷರನು ಪ್ರೀತಿಯಿಂದ ನಿಧಾನಕ್ಕೆ ಹೇಳ್ತಾ ಇದ್ದೀರಾ. ಅದನ್ನ ಬೇಗ ನಾವು ಅರ್ಥ ಮಾಡ್ಕೊಳಕ್ಕೆ ಅವಕಾಶ ಇದೆ ಅಂತ ಅನ್ಸ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ಹಾಗೆ ಈ ಮಂತದ್ದು ನನ್ಗೆ ಇನ್ನ ಬಂದಿಲ್ಲ, ಸಾಮಾನ್ಯ 15 ತಾರೀಕು ಬರುತ್ತೆ. ಆಮೇಲೆ ಅಲ್ಲ ಬಂದಿಲ್ಲ, ನನಗೆ ಮೆಸೇಜ್ ಹಾಕಿ ಮೇಡಮ್, ಲಕ್ಷ್ಮಿ ಮೇಡಮ್ ನನಗೆ ಮೆಸೇಜ್ ಹಾಕಿ. 11ನೇ ತಾರೀಕು ಪೋಸ್ಟ್ ಆಗಿದೆ. ಆಮೇಲೆ ಇನ್ನೊಂದು, ನಾವು ಅದಕ್ಕಾಗಿ ಈ ತರ ಯಾವ್ದೇ ಕಂಪ್ಲೇಂಟ್ಸ್ ಇದ್ರೆ ಒಂದು ಸೆಷನ್ ಮಾಡ್ತಾ ಇದೀವಿ, ಚಂದಾದಾರರೊಂದಿಗೆ ಸಂಪರ್ಕ ಸಭೆ ಅಂತ ಹೇಳಿ. ಇಷ್ಟರಲ್ಲಿ ನಾನು ನಿಮ್ಗೆ ಮೆಸೇಜ್, ನೀವು ಗ್ರೂಪ್ ಅಲ್ಲಿ ಇದೀರಲ್ಲ, ಧ್ಯಾನ ಕಸ್ತೂರಿ ಗ್ರೂಪ್ ನಲ್ಲಿ ಇದೀನಿ ಮೇಡಮ್. ಓಕೆ, ಅವತ್ತು ಕೂಡ ಭೇಟಿಯಾಗಿ ನನಗೆ ಮೆಸೇಜ್ ಹಾಕ್ರಿ ಮೇಡಮ್ ತಾವು. ಓಕೆ ಮೇಡಮ್.
ಥ್ಯಾಂಕ್ ಯು. ನಿಮ್ ಚಂದಾದಾರಿಕೆ ಇನ್ನೂ ಇದೆಯಲ್ಲ? ಹ್ಮ್. ಇದೆ, ಡಿಸೆಂಬರ್ ಇಂದ ಶುರು ಮಾಡ್ರಿ, 4 ತಿಂಗಳಾಗಿದೆ ಅಷ್ಟೇ. ಸರಿ ಸರಿ, ಹಾಗಾದ್ರೆ ನಾನು ಮೆಸೇಜ್ ಹಾಕಿ ಇನ್ನೊಂದ್ 2 ದಿನ ವೇಟ್ Okay. ಮಾಡೋಣ. ಓಕೆ, ಥ್ಯಾಂಕ್ ಯು. ಆಯ್ತು. ಭಾಗ್ಯ ಲಕ್ಷ್ಮಿ ಸರಿ ಹೋಯ್ತಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಮುಖ್ಯವಾಗಿ ಶಾಂತಲಾ ಮೇಡಮ್ ಅವರಿಗೂ ಹಾಗೂ ಮತ್ತು ನಮ್ಮ ಲಲಿತಾ ಮೇಡಮ್ ಅವರಿಗಂತೂ ತುಂಬು ಹೃದಯದ ಧನ್ಯವಾದಗಳು. ಯಾಕೆಂದ್ರೆ ನಾನು ಧ್ಯಾನ ಕಸ್ತೂರಿ ಚಂದಾದಾರ ಇದ್ದೀನ್ರಿ, ಆದ್ರೆ ಪ್ರತಿ ತಿಂಗಳ ಕೆಲವೊಂದ್ ಬರ್ತಾವ, ಒಂದ್ 2-3 ತಿಂಗಳು ಬಂದಿದ್ದಿಲ್ಲ. ಆದ್ರೂ ಕೂಡ ಅದು ನನಗ್ ಸಮಾಧಾನ ಆಗ್ತಿಲ್ಲ. ಹೋಗಿ ಪೋಸ್ಟಿಗೆ ಕೇಳಿನಿ, ಏನ್ ಮಾಡೀನಿ, ಆದ್ರೂ ಕೂಡ ಇಲ್ಲ ನಮ್ಮಲ್ಲಿ ಬಂದಿಲ್ಲ ಮೇಡಮ್ ಮತ್ತೆ ಅಂದ್ರು. ಅದ್ರದ್ದು ಏನ್ ಸಾರ್ ಅನ್ನೋದ್ ನಾನು ನಿಮ್ಮ ಶಾಂತಲಾ ಮೇಡಮ್ ಅವರು ಒಂದು ಯೂಟ್ಯೂಬ್ ನಮ್ದು ಇದ್ರ ಮುಖಾಂತರ, ಆನ್ಲೈನ್ ಮುಖಾಂತರ ನಾ ಬಹಳಷ್ಟು ಅದ್ರದ್ದು ಸವಿಯನ್ನು ಸವಿದಿದ್ದೀನಿ. ಅವರಿಗೆ ಈ ಒಂದು ಉದ್ದೇಶದಿಂದ ನಾ ಲಲಿತಾ ಮೇಡಮ್ ಅವ್ರಿಗಾಗಲಿ, ಮುಖ್ಯವಾಗಿ ಶಾಂತಲಾ ಮೇಡಮ್ ಅವ್ರಿಗೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ಯಾಕಂದ್ರೆ ನನಗ ಬರ್ಲಿಲ್ಲ ಅಂದ್ರೂ ಕೂಡ ಓದ್ಲಿಕ್ ಆಗಂಗಿಲ್ಲ. ನನಗ ಆಫೀಸ್ ಟೆನ್ಷನ್ ಇರ್ತದ, ಮನ್ಯಾಗ ಬಂದ್ಮೇಲೆ ಓದ್ಲಿಕ್ ಆಗಂಗಿಲ್ಲ. ಹಿಂಗಾಗಿ ಬಸ್ನಾಗ ಇಟ್ಕೊಂಡ್ ಹೋಗಿರ್ತೀನಿ, ಬಸ್ನಾಗ ಕೂತ್ ಓದ್ಕೊತ ಹೋಗಿರ್ತೀನಿ. ಪೂರ್ತಿ ಎಲ್ಲ ನನಗ್ ಬುಕ್ ಟಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಿಂಗಾಗಿ ಈ ಒಂದು ಸೆಷನ್ ಅಂತೂ ಬಹಳ ಅದ್ಭುತವಾದಂತ ಸೆಷನ್ ಅದ. ಲಲಿತಾ ಮೇಡಮ್ ಅವರಿಗೂ ನಾನು ಬಹಳಷ್ಟು ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ. ನನ್ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಅಲ್ಲ, ನಾನು ಮೊದ್ಲು 1 ತಿಂಗಳು ಓದ್ತಿದ್ದೆ ಅದನ್ನೇ, ಈಗ ಮೇಡಮ್ ಆಗ್ತಾ ಇಲ್ಲ ಮೇಡಮ್. ಆದ್ರೂ ಪೂರ್ತಿ 1 ತಿಂಗಳ ಹಂಗಂಗ ಓದಿದ್ರು ಮತ್ತ 1-2 ಇದು ಉಳಿತಾವ್ರಿ ಮೇಡಮ್. ಅವು ಪೂರ್ತಿ ಓದ್ಲಿಕ್ ಆಗಂಗಿಲ್ಲ. ಆಮೇಲೆ ನಾ ಗ್ರೂಪಿಗೆ ನಮ್ದು 5-6 ಗಂಟೆಗೆ ನಮ್ ಆಫೀಸ್ ಮುಗಿಸ್ ನಾವ್ ಬಂದ್ಮೇಲೆ ನಿಮ್ದು ನಾ ಕ್ಲಾಸಿಗೆ ಅಟೆಂಡ್ ಆಗ್ತಿಲ್ಲ. ರಾತ್ರಿ ಮಲಗೋ ಟೈಮ್ ನಿಮ್ದು ಮತ್ ಯೂಟ್ಯೂಬ್ ಹಚ್ಚಿ ನಾನು ಇದ್ರ ಕೇಳಿನಿ. ಯಾಕಂದ್ರ ಓದೋ ಟೈಮ್ ಬಾಳ್ ಬೇಕಾಗುತ್ತೆ, ಕೇಳ್ಬೇಕಾದ್ರೆ ಸ್ವಲ್ಪ ಅದ್ರ ಸಾರ ನಮ್ಗೆ ಗೊತ್ತಾಗ್ತದಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದು ಯಾವಾಗ್ಲಾದ್ರೂ ಮೇಡಮ್ ಮಿಸ್ ಮಾಡ್ತಾ ಇರ್ಬೇಡ್ರಿ. ನಾವು ಶಾಂತಲಾ ಮೇಡಮ್ ಅವ್ರಿಗಾದ್ರೂ ಹೇಳ್ತೀನಿ, ಪ್ರತಿ ತಿಂಗಳ ಇದೊಂದು ಸೆಷನ್ ಇದು ಇಟ್ಟಿದ್ ಬಹಳಷ್ಟು ನಮಗ ಇದ್ರ ಅನುಕೂಲ ಅದ ಇದರಿಂದ. ಥ್ಯಾಂಕ್ ಯು. ಮೇಡಮ್ ಆ ಸ್ವಲ್ಪ ಸಮಯದಲ್ಲಿ ಇಡೀ ಬುಕ್ ಹೇಳ್ಬಿಡ್ತಾರೆ, ಓದಕ್ಕೆ ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರಿ ಮಾಸ್ಟರ್ಸ್, ಇನ್ಯಾರು ಏನಾರು ಹೇಳೋದು ಹಂಚ್ಕೊಳ್ಳೋದು ಏನಾರು ಇದೆಯಾ? ಓಕೆ, ಎಸ್, ಯಾರು ಇಲ್ಲ ಅಂದ್ರೆ ಮುಗಿಸ್ಬಿಡ. ಎಸ್ ಮಾಸ್ಟರ್ಸ್. ಓಕೆ ಮೇಡಮ್, ತುಂಬಾ ಆಸ್ ಯೂಶುವಲ್ ಹೇಳೋದೇ ಪ್ರತಿ ತಿಂಗಳು ಹೇಳ್ತೀನಿ, ತುಂಬಾನೇ ಚೆನ್ನಾಗಿ ಕೊಟ್ಟಿರೋ ಟೈಮ್ ಅಲ್ಲಿ ಎಷ್ಟು ಅದ್ಭುತವಾಗಿ, ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿರ್ತೀರಾ, ಮ್ಯಾಕ್ಸಿಮಮ್ ಕವರ್ ಮಾಡಿರ್ತೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಗೆ ಅವಕಾಶ ಕೊಟ್ಟದಕ್ಕಾಗಿ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು. ಓದಿಸಿ ಅಷ್ಟೇ ಚಂದದಾರರಾಗಿರಿ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಯೂಟ್ಯೂಬ್ ಅಲ್ಲಿ ಮತ್ತೆ ಇಲ್ಲಿ ಝೂಮ್ ಅಲ್ಲಿ ಇರೋ ಪ್ರತಿಯೊಬ್ಬ ಮಾಸ್ಟರ್ಸ್ಗೂ ಥ್ಯಾಂಕ್ಸ್ ಇರ್ತಾ ಇವತ್ತಿನ ಸೆಷನ್ ಏನ್ ಮಾಡೋಣ. ಮತ್ತೆ ನಾಳೆ ಬೆಳಗ್ಗೆ 4:15 ಎಲ್ಲರೂ ಭೇಟಿಯಾಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.